ಇಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ವೀಕ್ಷಕರೇ ನೋಡಿ ಇಲ್ಲಿದೆ, ಬಟ್ ಆದ್ರೆ ನೀವು ಹುಡುಕ್ತಾ ಇರಬೇಕು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟೇ ಹುಡುಕು ಸಹ ಗೊತ್ತಾಗಲ್ಲ ಸರ್, ಹತ್ರ ಬಂದು ನೋಡಿದಾಗ ಮಾತ್ರ ಅಂದ್ರೆ ರೆಗ್ಯುಲರ್ ಯೂಸೇಜ್ಗೆ ಮಾತ್ರ ಗೊತ್ತಾಗುತ್ತೆ ಇಲ್ಲಿ ಡೋರ್ ಇದೆ ಅಂತ ಹೇಳಿದ್ರೆ ಕ್ಯಾಶುವಲ್ ಆಗಿ ಎಲ್ಲರೂ ಮಾಡ್ತಾರೆ. ಬೇಸ್ ಯೂನಿಟ್ ಇದೆ, ಲಾಫ್ಟ್ ಇದೆ, ಮತ್ತೆ ವಾಲ್ ಯೂನಿಟ್ ಇದೆ. ಸೊ ವಾಲ್ ಯೂನಿಟ್ ಬೇಸ್ ಸ್ಟೋರೇಜ್ ಕೇಳಿರೋದು ಇಲ್ಲೊಂದು ಸ್ಲೈಡಿಂಗ್ ಡೋರ್ಸ್ನ ಕೊಟ್ಟಿದ್ದೀವಿ ಸರ್ ನಾವು. ವಾಲ್ ಯೂನಿಟ್ ಅಲ್ಲಿ ಹೌದು. ಓಕೆ. ಸೊ ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಹೌದು. ಸೊ ಡ್ಯಾಟೋ ಟೈಲ್ಸ್ ಬರೋ ಜಾಗದಲ್ಲಿ ನೀವು ಸ್ಟೋರೇಜ್ ಹಾಕೊಟ್ಟಿದ್ದೀವಿ. ಸ್ಟೋರೇಜ್ನ ಕೊಟ್ಟಿದ್ದೀವಿ ಸರ್. ವೆರಿ ನೈಸ್ ಸರ್. ಇದು ಯೂಸೇಜ್ ಆಗುತ್ತಲ್ಲ? ಯೂಸೇಜ್ ಆಗುತ್ತೆ ಸರ್. ತುಂಬಾ ಒಳ್ಳೆ ವ್ಯಕ್ತಿ, ನಾವು ಹೇಳ್ದಂಗೆ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿ ಮಾಡ್ಕೊಟ್ಟಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ನಾವು ಏನು ಹೇಳ್ತೀವಿ ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಇಂಪಾರ್ಟೆಂಟ್. ಓಕೆ. ಅಂಡ್ ಇವಾಗ ಅನ್ಸುತ್ತೆ ಸರ್ ಪೇಂಟ್ ಮಾಡದೇ ಇದ್ರೂ ಬೆಟರ್, ಇದೇ ಬೆಟರ್ ಅಂತ ಅನ್ಸುತ್ತೆ? ಈಗ ಇದೇ ಬೆಟರ್ ಅನ್ಸುತ್ತೆ ಸರ್, ಹೊಸದು ಬಂದಿರೋದ್ರಿಂದ. ಆಮೇಲೆ ಜೀರೋ ಮೇಂಟೆನೆನ್ಸ್ ಅದು ಸರ್ ಹೇಳ್ತಾರೆ ಜೀರೋ ಮೇಂಟೆನೆನ್ಸ್ ಅಂತ. ಅವ್ರು ಮೇಡಮ್ ಕೇಳಬೇಕು, ಮೇಡಮ್ ನಿಜವಾಗ್ಲೂ ಜೀರೋ ಮೇಂಟೆನೆನ್ಸ್? ಚೆನ್ನಾಗಿ ಮಾಡ್ತಾರೆ. ಸೀಲಿಂಗ್ ಅಲ್ಲಿ ಸ್ಕೈಲೈಟ್ ಅಂತ ಹೇಳಿ ಆಪ್ಷನ್ಸ್ ನ ಮಾಡಿದ್ರು. ಸೊ ಅದಕ್ಕೆ ನಾವು ಮಾರ್ಬಲ್ ಶೀಟ್ ವಿತ್ PVC ಪ್ಯಾನಲ್ಸ್ ಅಲ್ಲಿ ಕೊಟ್ಟು ಕಾರ್ನರ್ಸ್ ಆಗಿ ಅಲ್ಯೂಮಿನಿಯಂ ಬಿಡಿಂಗ್ ಅಲ್ಲಿ ಕ್ಲೋಸ್ ಮಾಡಿದೀವಿ ಸರ್. ಅಲ್ಯೂಮಿನಿಯಂ ಬಿಡಿಂಗ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ವಿ. ತುಂಬಾ ಡಿಫರೆಂಟ್ ಆಗಿ ಡಿಸೆಂಟ್ ಆಗಿ ಕಾಣಿಸ್ತಾ ಇದೆ ಸರ್. ಡಿಸೈನ್ ಜಾಗ ಆಯ್ತು, ಅದು ಬಿಡ್ಲಿಲ್ಲ, ಅದನ್ನು ಬಿಡಲಿಲ್ಲ. ಅಲ್ಲಿ ಸಹ ಮಾರ್ಬಲ್ ಶೀಟ್ ನ ಕವರ್ ಮಾಡಿದ್ದೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ, ಮನೆ ಕಾಣಿಸ್ತಾ ಇದೆ ತಾನೇ ನಿಮಗೆ? 30 ಕಟ್ಟಿರುವಂತದ್ದು ಡೂಪ್ಲೆಕ್ಸ್ ಮನೆ ಅಂತ ಹೇಳ್ಬೋದು. ಈ ಮನೆಗೆ ಇಂಟರ್ನಲ್ಲೂ ಎಲ್ಲೂ ಕೂಡ ಪೇಂಟೇ ಮಾಡಿಲ್ಲ. ಹೌದು ವೀಕ್ಷಕರೇ, ಅದೇ ಈ ಮನೆ ವಿಶೇಷತೆ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ಗೊತ್ತಾ, ಇನ್ನ 40 ವರ್ಷ ಪೇಂಟ್ ಮಾಡೋ ಅಗತ್ಯನೇ ಇಲ್ಲ ವೀಕ್ಷಕರೇ. ಏನ್ ಗುರು ಅಂತದೇನು ಮ್ಯಾಜಿಕ್ ಅಂತಂದ್ರೆ, ಇಲ್ಲಿ ವೀಕ್ಷಕರೇ ಏನು ಮ್ಯಾಜಿಕ್ ಇಲ್ಲ. ಇಲ್ಲಿ ನಮ್ಮ ಸನ್ಶೈನ್ ಇಂಟೀರಿಯರ್ ಕಡೆಯಿಂದ ಮಾರ್ಬಲ್ ಶೀಟ್ ಅನ್ನು ಹಾಕಲಾಗಿದೆ ವೀಕ್ಷಕರೇ. ಎಂಟೈರ್ ಮನೆಗೆ ಇಂಟರ್ನಲ್ಲೂ ಮಾರ್ಬಲ್ ಶೀಟ್ ಹಾಕಿದ್ದಾರೆ. ಬೇರೆ ಬೇರೆ ರೀತಿಯ ರಾಫ್ಟರ್ಸ್ ಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಮೇಂಟೆನೆನ್ಸ್ ಫ್ರೀ ಆಗಿದೆ ಅಂತ ಹೇಳ್ಬೋದು. ಮೇಂಟೆನೆನ್ಸ್ ಫ್ರೀ, 40 ವರ್ಷ ಯಾವುದೇ ರೀತಿಯ ಪೇಂಟ್ ಮಾಡೋ ಅಗತ್ಯ ಇಲ್ಲ, ಮನೆ ರೀಲೊಕೇಟ್ ಮಾಡೋ ಅಗತ್ಯ ಇಲ್ಲ, ಟೆನ್ಷನ್ನೇ ಇಲ್ಲ ರೀ. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಒಂದು ಟೆನ್ಷನ್ ಫ್ರೀ ಇಂಟೀರಿಯರ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ನಮ್ಮ ಸನ್ಶೈನ್ ಇಂಟೀರಿಯರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಕಂಪ್ಲೀಟ್ ಮನೆ ತೋರಿಸ್ಕೊಂಡ್ ಬರ್ತೀನಿ. ನಾನು ತೋರಿಸ್ತೀನಿ ಅನ್ನೋಕ್ಕಿಂತ ಇದನ್ನ ರೆಡಿ ಮಾಡಿರುವಂತ ಅನಿಲ್ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಒಳಗಡೆ ಇದ್ರೆ ಬನ್ನಿ ಹೋಗಿ ನೋಡೋಣ. ಕ್ಲೈಂಟ್ಗೆ ಕೇಳೋಣ, ಯಾಕೆ ಇಡೀ ಮನೆಯನ್ನ ಮಾರ್ಬಲ್ ಶೀಟ್ಸ್ ಅನ್ನು ಯೂಸ್ ಮಾಡಿದ್ದೀರಾ, ರಾಫ್ಟರ್ಸ್ ಗಳನ್ನು ಯೂಸ್ ಮಾಡಿದ್ದೀರಾ ಅನ್ನೋದನ್ನ ತಿಳ್ಕೊಳ್ಳೋಣ ವೀಕ್ಷಕರೇ. ಬನ್ನಿ ನನ್ನ ಜೊತೆ. ಅಲ್ಲಿ ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಸೊ ಒಂದು ಒಳ್ಳೆ ಮನೆ ತಗೊಂಡ್ಬಂದಿದ್ದೀರಾ, ಒಳಗಡೆ ಹೇಳ್ಕೊಂಡ್ ಬಂದೆ ಸರ್. ಇಡೀ ಮನೆಗೆ ಪೇಂಟಿಂಗ್ ಮಾಡಿಲ್ಲ. ಹೌದು ಸರ್. ಇನ್ನ 40 ವರ್ಷ ಪೇಂಟ್ ಮಾಡೋ ಅಗತ್ಯನೇ ಇಲ್ಲ, ಬೇಕಿಲ್ಲ ಸರ್. ಜೀರೋ ಮೇಂಟೆನೆನ್ಸ್ ಇರುತ್ತೆ. ಜೀರೋ ಮೇಂಟೆನೆನ್ಸ್. ಸರ್ ಯಾವ ಏರಿಯಾದಲ್ಲಿ ಇದೀವಿ? ಕ್ಲೈಂಟ್ ನೇಮ್ ನಾವು ಬಂದು ನೆಲಮಂಗಲದಲ್ಲಿ ಇದೀವಿ ಸರ್. ನೆಲಮಂಗಲ ಹತ್ರ ಕ್ಲೈಂಟ್ ನೇಮ್ ಬಂದು ಶ್ರೀನಿವಾಸ್ ಸರ್ ಅಂತ. ಶ್ರೀನಿವಾಸ್ ಸರ್. ಹೌದು ಸರ್. ಇಡೀ ಮನೆಗೆ ನೀವು ಶೀಟ್ಸ್ ಅನ್ನ ಹಾಕಿದ್ದೀರಾ? ಹೌದು ಸರ್. ಈ ಕಾನ್ಸೆಪ್ಟ್ ಬಂದು ಟೋಟಲ್ ವಿತೌಟ್ ಪೇಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಸೊ ಇದು ಸರ್ ಇನ್ಕ್ಲೂಡಿಂಗ್ ಇಂಟೀರಿಯರ್ ಮತ್ತೆ ಸೀಲಿಂಗ್ ವರ್ಕ್ ಇದೆ, ಮಾರ್ಬಲ್ ಶೀಟ್ ಟೋಟಲ್ ನಾವೇ ಮಾಡಿರೋದು ಸರ್. ಬಜೆಟ್ ತಿಳ್ಕೊಬೋದು ಎಷ್ಟಾಯ್ತು ಅಂತ? ಸೊ ಬಜೆಟ್ ಅಪ್ರಾಕ್ಸಿಮೇಟ್ಲಿ 24 lakhs ವರೆಗೂ ಆಯ್ತು ಸರ್. ಇನ್ಕ್ಲೂಡಿಂಗ್ ಡೋರ್ಸ್ ಎಲ್ಲ ಸೇರಿ. ಇದು ಬಂದು ಕೆಳಗಡೆ 2 BHK ರೆಂಟೆಡ್ ಮನೆ ಇದೆ. ಸರಿ. ಸೊ ಅದು ಮೇಲೆ ಬಂದು 4 BHK ಇದೆ ಸರ್. ಎವ್ರಿಥಿಂಗ್ ಎಲ್ಲ ಅಪ್ರಾಕ್ಸಿಮೇಟ್ 24 ವರೆಗೂ ಬಂದಿದೆ ಸರ್. ಎಲ್ಲ ಸೇರಿ ಹೌದು. ಸೊ ಹೊರಗಡೆ ಏನ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಔಟ್ ಸೈಡ್ ಫಸ್ಟ್ ಸ್ಟಾರ್ಟಿಂಗ್ ನೋಡಿದ್ರೆ ಸೀಲಿಂಗ್ ಕೊಟ್ಟಿದ್ದೀವಿ ಸರ್. PVC ಸೀಲಿಂಗ್ ನ ಕೊಟ್ಟಿದ್ದೀವಿ. ಓಕೆ. ಇದು ಫ್ಲೂಟೆಡ್ ಹೆವಿ ಮೆಟೀರಿಯಲ್ ಅಲ್ಲಿ ಗೋಲ್ಡನ್ ಲೈನ್ಸ್ ನ ಕೊಟ್ಟಿದ್ದೀವಿ ಸರ್. ಓಕೆ. ನಿಮ್ಮ ಆಫೀಸಲ್ಲಿ ಮಾಡಿದ್ರಿ? ಹೌದು ಸರ್. ಲಾಸ್ಟ್ ವೀಕ್ ತೋರಿಸಿದ್ವಿ, ತೋರಿಸಿದ್ವಲ್ವಾ, ಅದೇ ವಿಡಿಯೋದಲ್ಲಿ ಇದೆ. ಸೂಪರ್. ಒಳಗಡೆ ಎಂಟರ್ ಆಗಿದ ತಕ್ಷಣ ಸರ್ ಟೋಟಲ್ ನಾವು ಲೈಕ್ ಎಲ್ಲ ಡಿಸೆಂಟ್ ಕಲರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಸರ್. ಸೊ ಕ್ಲೈಂಟ್ ಸೆಲೆಕ್ಷನ್ಸ್ ಇತ್ತು, ನಮ್ಮ ಸೆಲೆಕ್ಷನ್ಸ್ ಇತ್ತು. ಯಾವ ಕಲರ್ ಬೇಕಾದ್ರೆ ಲೈಟ್ ಆಗಿರೋ ಕಲರ್ಸ್ ಎಲ್ಲ ತುಂಬಾ ಯಾವ್ದು ಪೋಸ್ಟ್ ಯೂಸ್ ಮಾಡಿಲ್ಲ, ಲೈಟ್ ಕಲರ್ಸ್ ನ ಯೂಸ್ ಮಾಡಿದೀವಿ. ಸೊ ಇಲ್ಲಿ ಯಾವಾಗ ನಾವು ಮಾರ್ಬಲ್ ಶೀಟ್ ಫುಲ್ ಮನೆಗೆ ಹಾಕಿದಾಗ ಹೌದು ಒಂದೇ ಕಮೆಂಟ್ ಬರುತ್ತೆ, ಹೌದು ಜಾತ್ರೆ ಮಾಡ್ಬಿಟ್ಟಿದ್ರೆ ಸರ್. ಹೌದು. ಬಟ್ ಈ ಮನೆ ನೋಡಿದ್ರೆ ಆ ಮಾತು ಬರಬಾರ್ದು ಸರ್. ನಾವು ಮಾಡೋ ಆಲ್ಮೋಸ್ಟ್ ಪ್ರಾಜೆಕ್ಟ್ಸ್ ಯಾವ್ದು ಆತರ ಬಂದಿಲ್ಲ. ಬರ್ತಿತ್ತು, ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಹೋಗ್ಲೇಬೇಕಾಗುತ್ತೆ. ಓಕೆ. ಸೊ ಈ ಮನೆ ಆತರ ಅನ್ಸಲ್ಲ ಸರ್, ತುಂಬಾ ಡಿಸೆಂಟ್ ಆಗಿ ಕಲರ್ಸ್. ನಿಜವಾಗ್ಲೂ ಸರ್, ಡೆಫಿನೆಟ್ಲಿ ಒಂಥರ ನಾವು ಪೇಂಟ್ ಅಲ್ಲಿ ಆಟ ಆಡಿರೋ ತರ ಇದೆ. ಅಂದ್ರೆ ಏನೋ ಲೈಕ್ ಬೇರೆ ಬೇರೆ ಡಿಸೈನ್ಸ್ ಗಳನ್ನ. ಇಲ್ಲಿ ತುಂಬಾ ಡಿಫರೆನ್ಸ್ ಆಫ್ ಮೆಟೀರಿಯಲ್ಸ್ ಯೂಸ್ ಮಾಡಿದೀವಿ ಸರ್. ಇಲ್ಲಿ ಕಂಪ್ಯೂಟರ್ ಯೂಸ್ ಮಾಡಿದ್ರೆ ನಾವು PVC ಪ್ಯಾನಲ್ಸ್ ನ ಯೂಸ್ ಮಾಡಿದೀವಿ. ಸೊ ಮಾರ್ಬಲ್ ಶೀಟ್ ನ ಯೂಸ್ ಮಾಡಿದೀವಿ. ಸೊ ಮತ್ತೆ ಒಂದು ಚಾರ್ಕೋಲ್ ಪ್ಯಾನಲ್ಸ್ ನ ಯೂಸ್ ಮಾಡಿದೀವಿ ಸರ್. ಇದರಲ್ಲಿ ಯೂಸ್ ಮಾಡಿ ಚಾರ್ಕೋಲ್ ಪ್ಯಾನಲ್ಸ್ WPC ಯೂಸ್ ಮಾಡಿದೀವಿ. ಓಕೆ. ಸೊ ತುಂಬಾ ಡಿಸೆಂಟ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿದೀವಿ ಸರ್. ಫಸ್ಟ್ ನಾವು ರೂಫಿಂಗ್ ಹೇಳ್ಬಿಡೋಣ. ಫಸ್ಟ್ ರೂಫಿಂಗ್ ಬಗ್ಗೆ ಹೇಳಿದ್ರೆ ಫಸ್ಟ್ ಇಲ್ಲಿ ಜಿಪ್ಸಮ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಸರ್. ಜಿಪ್ಸಮ್ ಇತ್ತು, PVC ನ ಯೂಸ್ ಮಾಡಿದೀವಿ ಸರ್. ಸುತ್ತಲೂ ಪೆರಿಪೆರಲ್ ಜಿಪ್ಸಮ್ ತಗೊಂಡು, ಹೌದು, ಸೆಂಟರ್ ಅಲ್ಲಿ PVC ನ ಕೊಟ್ಟಿದೀವಿ. ಒಂದೇ ಟೋಟಲ್ ಆಗಿ PVC ನೇ ಮಾಡಿದ್ರೆ ತುಂಬಾ ಪೋಷಕ ಕಾಣಿಸುತ್ತೆ ಅಂತ
ಹೇಳಿ. ಸೊ ಕಾಂಬಿನೇಷನ್ ಮಾಡ್ಕೊಟ್ಟಿದ್ದು ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಸರ್. ಓಕೆ, ಈ ಸೆಕ್ಷನ್ ಅಲ್ಲಿ ಏನ್ ಮಾಡಿದ್ರೆ ಈ ಸೆಕ್ಷನ್ ಸಹ ಸೇಮ್ ಸರ್, ಪಿಒಪಿ ಇದೆ, ಪಿಒಪಿ ಪಿವಿಸಿ ಮತ್ತೆ ಸೆಂಟ್ರಲ್ಲಿ ಪಿಒಪಿ ನ ಇಂಟ್ರೊಡ್ಯೂಸ್ ಮಾಡಿದೆ. ಐಲ್ಯಾಂಡ್ ಫಿನಿಶ್ ತರ ತಗೊಂಡ್ರಿ ಅಲ್ವಾ? ಮತ್ತೆ ನೀವು ಲೈಟ್ಸ್ ಅಲ್ಲಿ ನೋಡಬಹುದು ಸರ್, ಕಾಪರ್ ಫಿನಿಶಿಂಗ್ ವಿತ್ ಬ್ಲಾಕ್ ಬಾಡಿ ಇದೆ, ಎಲ್ಲ ವಾರ್ಮ್ ಲೈಟ್ಸ್ ನ ಕೊಟ್ಟಿರೋದ್ರಿಂದ ತುಂಬಾ ಡಿಸೆಂಟ್ ಆಗಿ ಕಾಣ್ತದೆ. ಈ ಸೆಕ್ಷನ್ ಅಲ್ಲಿ ಏನ್ ಮಾಡಿದೀರಾ? ಸರ್ ಮೇಲೆ ಸೀಲಿಂಗ್ ಅಲ್ಲಿ ಪಿಒಪಿ ವಿತ್ ಸಿಎನ್ಸಿ ಕಟಿಂಗ್ ನ ಕೊಟ್ಟಿದ್ದೀವಿ ಸರ್. ಒಳಗಡೆ ಲೈಟ್ ಹಾಕಿದೀರಾ? ಅದು ಒಳಗಡೆ ಲೈಟ್ ನ ಕೊಟ್ಟಿದ್ದೀವಿ, ಟ್ರಾನ್ಸ್ಪರೆಂಟ್ ಶೀಟ್ ನ ಕೊಟ್ಬಿಟ್ಟು ಪಿವಿಸಿ ನ ಕೊಟ್ಟು ಲೈಟ್ ಪಾಸ್ ಕೊಟ್ಟಿದ್ದೀವಿ ಸರ್. ನೈಸ್. ಈ ಬಾಲ್ ಬಗ್ಗೆ ಹೇಳಿ. ಸೊ ಇದು 5 ಯೂನಿಟ್ ಅಲ್ಲಿ ಬಂದು ಟೋಟಲ್ ಆಗಿ ಚಾರ್ಕೋಲ್ ಪೆನ್ಸ್ ನ ಕೊಟ್ಟಿದ್ದೀವಿ ಸರ್. 4 ಇಂಚಸ್ ಬೈ 8 ಫೀಟ್ ಬರುತ್ತೆ. ಸೊ ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಓಕೆ ಓಕೆ ಓಕೆ, ಬೇರೆ ಬೇರೆ ಆಪ್ಷನ್ ಸಿಗುತ್ತೆ ಸರ್. ಹೌದು. ಓಕೆ, ನೈಸ್. ನೆಕ್ಸ್ಟ್ ಬಂದು ಪೂಜಾ ರೂಮ್. ಪೂಜಾ ರೂಮ್ ಅಲ್ಲೂ ಸಹ ಗ್ಲಾಸ್ ಡೋರ್ ನ ಕೊಟ್ಟು ಇದಕ್ಕೂ ಸಹ ಎಲ್ಲ ನಾವು ಟೀ ಕುಡ್ ಆಗಿರ್ಬೋದು. ಸೊ ಈ ಮನೆ ಕಾನ್ಸೆಪ್ಟ್ ಮೇನ್ಲಿ ಎಕೋ ಫ್ರೆಂಡ್ಲಿ ಸರ್, ಎಲ್ಲ ವುಡ್ ನ ಯೂಸ್ ಮಾಡಿಲ್ಲ. ಸೊ ವುಡನ್ ಫಿನಿಶಿಂಗ್ ಅಲ್ಲಿ ಮಾರ್ಬಲ್ ಶೀಟ್ ಆಗಿರ್ಬೋದು, ಏನೇ ಒಂದು ನಾವು ಡೋರ್ ಸಹ ಇಲ್ಲಿ ಟೋಟಲ್ ಆಗಿ ಸ್ಟೀಲ್ ಡೋರ್ಸ್ ಯೂಸ್ ಮಾಡಿದ್ದಾರೆ ಸರ್. ಸ್ಟೀಲ್ ಡೋರ್ ಅಲ್ಲಿ ಎಕೋ ಫ್ರೆಂಡ್ಲಿ ಮೆಟೀರಿಯಲ್ಸ್ ನ ಟೋಟಲ್ ಆಗಿ ಯೂಸ್ ಮಾಡಿದ್ದಾರೆ. ಓಕೆ, ಸೊ ವುಡ್ ತುಂಬಾ ಉಳಿಸಿದ್ದಾರೆ ಅಂತೀರಾ? ವುಡ್ ಎಲ್ಲ ಆಲ್ಮೋಸ್ಟ್ ಯೂಸ್ ಮಾಡಿಲ್ಲ ಸರ್ ಇಲ್ಲಿ, ಬಟ್ ಫಿನಿಶಿಂಗ್ ಎಲ್ಲ ವುಡ್ ಅನ್ನೇ ಕೊಟ್ಬಿಟ್ಟಿದ್ದಾರೆ. ಎಲ್ಲ ವುಡನ್ ಅಲ್ಲೇ ಕೊಟ್ಟಿದ್ದೀವಿ ಸರ್. ಪೂಜಾ ರೂಮ್ ಅಲ್ಲಿ ನೋಡಬಹುದು ಸರ್, ಬೇಸ್ ಒಂದು ಸ್ಟೋರೇಜ್ ನ ಕೊಟ್ಟಿದ್ದೀವಿ. ಸೊ ಬ್ಯಾಕ್ ಸೈಡ್ WPC ಸ್ಟೋರೇಜ್, ಅದನ್ನೇ ನಿಮಗೆ ಸೀಲಿಂಗ್ ವಿತ್ ವಾಲ್ ಅಲ್ಲಿ ಮರ್ಜ್ ಆಗಿದೆ ಸರ್. WPC ಸ್ಟೋರೇಜ್ ನ ಕೊಟ್ಟಿದ್ದೀವಿ. ಕಂಪ್ಲೀಟ್ ರಾಫ್ಟರ್ಸ್ ಅಲ್ವಾ ಸರ್? ಕಂಪ್ಲೀಟ್ ರಾಫ್ಟರ್ಸ್ ಸರ್, WPC. ಓಕೆ, ಬ್ಯಾಕ್ ಡ್ರಾಪ್ ಅಲ್ಲಿ ಏನಿದೆ ಸರ್? ಬ್ಯಾಕ್ ಡ್ರಾಪ್ ಅಲ್ಲಿ ಬಂದು ಸೇಮ್ ಸರ್, WPC ನ ಕೊಟ್ಟಿದ್ದೀವಿ. ಅದು ಬ್ಯಾಕ್ ಸೈಡ್ ಬಂದು ಟೈಲ್ಸ್ ಇದೆ. ಸೊ ತುಂಬಾ ಇದ್ರಲ್ಲಿ ಬೇಡ ಅಂತ ಹೇಳಿ ಡಿಸೆಂಟ್ ಆಗಿ WPC ನ ಕೊಟ್ಟು ಹೈಲೈಟ್ ಮಾಡಿ ಕ್ಲೋಸ್ ಮಾಡಿದ್ದೀವಿ. ನೈಸ್ ಆಗಿ ಮಾಡಿದ್ದೀರಾ. ಓಕೆ, ವೆರಿ ನೈಸ್ ಸರ್. ಲಿವಿಂಗ್ ಗೆ ಬಂದ್ಬಿಡೋಣ. ಸರ್ ಲಿವಿಂಗ್ ಅಲ್ಲಿ ಟಿವಿ ಯೂನಿಟ್ ನ ಕೊಟ್ಟಿದ್ದೀವಿ ಸರ್. ಸೊ ಟಿವಿ ಯೂನಿಟ್ ಸಹ WPC ಪ್ಯಾನಲ್ಸ್ ವಿತ್ ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ ಸರ್. ಸೊ ಇದು ಬಂದು ಮಾರ್ಬಲ್ ಶೀಟ್ 9.5 ಫೀಟ್ ಹೈಟ್ ಅಲ್ಲಿ ಬರುತ್ತೆ. ಇದರಲ್ಲಿ ನಮ್ಮ ಹತ್ರ 8 ಫೀಟ್ ಬೈ 4 ಫೀಟ್ ಬರ್ತಾ ಇತ್ತು. ಸೊ ಈಗ ಕೆಲವೊಂದು ಶೇಡ್ಸ್ ಅಲ್ಲಿ 10 ಶೇಡ್ಸ್ ಅಲ್ಲಿ 4 ಫೀಟ್ ಬೈ 9.5 ಫೀಟ್ ಹೈಟ್ ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ ಸರ್. ಲಾಸ್ಟ್ ಟೈಮ್ ಆಫೀಸ್ ಅಲ್ಲಿ ತೋರಿಸಿದ್ವಿ 9.5. ಟಿವಿ ಕ್ಯಾಬಿನೆಟ್ ಬಂದು ಕಂಪ್ಲೀಟ್ಲಿ ಅಕ್ರಲಿಕ್ ಫಿನಿಶ್ ನ ಕೊಟ್ಟಿದ್ದೀವಿ ಸರ್. ಇದು ಅಕ್ರಲಿಕ್ ಫಿನಿಶಿಂಗ್ ಕೊಟ್ಟಿದ್ದೀವಿ. ವೈಟ್ ಸರ್. ಹೌದು. ಸೊ ವೈಟ್ ತಗೊಂಡಿರೋದಕ್ಕೆ ಇಲ್ಲ ಒಂದು ಸ್ವಲ್ಪ ಎಲಿಗೆಂಟ್ ಆಗಿ ಬಂದಿದೆ. ಖಂಡಿತ ಸರ್, ಸ್ವಲ್ಪ ಕ್ಲಾಸಿ ಡಿಸೈನ್ ಬಂದಿದೆ. ಈ ಮನೆ ಟೋಟಲ್ ಕಾನ್ಸೆಪ್ಟ್ ಆಲ್ಮೋಸ್ಟ್ ವೈಟ್ ಥೀಮ್ ಅಲ್ಲೇ ಹೋಗಿದ್ದೀವಿ ಸರ್. ಓಕೆ, ಸೊ ಇದು WPC ರಾಫ್ಟರ್ಸ್ ಸರ್, ವುಡನ್ ಫಿನಿಶಿಂಗ್ ಇದೆ. ಸೊ ಎಡ್ಜ್ ಗೆ ಹಿಂಗೆ ಕವರಿಂಗ್ ಕೊಟ್ರಿ ಸರ್. ಎಡ್ಜಸ್ ಅಲ್ಲಿ ಎಲ್ ಬಿಲ್ಡಿಂಗ್ ಬರುತ್ತೆ. ಸೊ ಎಲ್ ಬಿಲ್ಡಿಂಗ್ ಹಾಕಿ ಕವರ್ ಮಾಡಿದ್ದೀವಿ. ವೆರಿ ನೈಸ್. ಸೊ ನೆಕ್ಸ್ಟ್ ವಾಲ್ಗೆಲ್ಲ ಕಂಪ್ಲೀಟ್ ಏನ್ ನಮ್ದು ಲಿವಿಂಗ್ ಫಸ್ಟ್ ಫ್ಲೋರ್ ಲಿವಿಂಗ್ ಏನ್ ಬರುತ್ತೆ. ಸೊ ಟೋಟಲ್ ಆಗಿ ಗೋಲ್ಡನ್ ವೈಟ್ ಶೀಟ್ ನ ಯೂಸ್ ಮಾಡಿದ್ದೀವಿ ಸರ್. ಗೋಲ್ಡನ್ ವೈಟ್ ಅಂತ ಹೇಳ್ತಾರೆ. ಗೋಲ್ಡನ್ ವೈಟ್ ಶೀಟ್ ನ ಯೂಸ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ವಾಲ್ಗೆ ಗೋಲ್ಡನ್ ವೈಟ್. ಮತ್ತೆ ಪಾರ್ಟಿಷನ್ ಬರ್ತದೆ ಸರ್. ಪಾರ್ಟಿಷನ್ ಸಹ CNC ವಿತ್ ಗ್ಲಾಸ್ ನ ಯೂಸ್ ಮಾಡಿದ್ದೀವಿ. ಸೊ ಇದು ನೋಡಬಹುದು ಸರ್, ನೀವು ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡು ಪಾರ್ಟಿಷನ್ಸ್ ಮಾಡ್ಕೊಂಡು ಈ ಸೆಂಟ್ರಲ್ಲಿ ಗ್ಲಾಸ್ ಇದೆ ಸರ್. ಇದು ಸೆಂಟ್ರಲ್ಲಿ ಗ್ಲಾಸ್ ನ ಕೊಟ್ಟು, ಸೊ ಇದು ಸಹ PVC CNC ಕೊಟ್ಟಿದ್ದೀವಿ. CNC ಗೆ ಡಸ್ಟ್ ಅವಾಯ್ಡ್ ಮಾಡೋದಕ್ಕೆ ಎರಡು ಕಡೆ ಗ್ಲಾಸ್ ನ ಕೊಟ್ಟಿದ್ದೀವಿ. ಆಮೇಲೆ ಇದು ಬ್ರಾನ್ಸ್ ಮಿರರ್ ಅಲ್ವಾ? ಇದು ಬ್ರಾನ್ಸ್ ಮಿರರ್ ಸರ್. ಆಫೀಸ್ ಅಲ್ಲಿ ತೋರಿಸಿದ್ವಿ 1 ಫೀಟ್ ಬೈ 1 ಫೀಟ್ ಬರುತ್ತೆ ಅಲ್ವಾ? ಸೊ ಆ ಮಿರರ್ ಸಹ ಇಲ್ಲಿ ಕೊಟ್ಟು ಎರಡು ಕಡೆ ಚಾರ್ಕೋಲ್ ನ ಕೊಟ್ಟಿದ್ದೀವಿ ಸರ್. ಇದಕ್ಕೂ ಸಹ ಓಕೆ, ಅದು ಟೈಲ್ ಅಲ್ವಾ? ಇದು ಟೈಲ್ ಸರ್. ಹೌದು, ಗ್ಲಾಸ್ ಟೈಲ್. ಗ್ಲಾಸ್ ಟೈಲ್ 1 ಬೈ 1 ಬರುತ್ತೆ ಇದು. ಓಕೆ, ಸೊ ಇದಕ್ಕೆ ಪಾರ್ಟಿಷನ್ ಗೆ ಕ್ರಾಕರಿ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಹೌದು. ಓಕೆ, ಈಗ ಪಾರ್ಟಿಷನ್ ನೋಡಬಹುದು ಸರ್. ಪಾರ್ಟಿಷನ್ ಮತ್ತೆ ಬೀಮ್ಸ್ ಎಲ್ಲ ಡೌನ್ ಆಗಿತ್ತು. ಆ ಬೀಮ್ಸ್ ಗೆ ಏನ್ ಮಾಡಿದ್ವಿ, ಟೋಟಲ್ ಆಗಿ ನಾವು ಮಾರ್ಬಲ್ ಶೀಟ್ ನ ವುಡನ್ ಅಲ್ಲೇ ಕವರ್ ಮಾಡಿದ್ದೀವಿ ಸರ್. ಓ, ಇದನ್ನೆಲ್ಲ ಕಂಪ್ಲೀಟ್ ಮಾರ್ಬಲ್ ಶೀಟ್ ಅಲ್ಲೇ ಕೊಟ್ಬಿಟ್ಟಿದ್ದೀರಾ? ಪ್ಯಾನಲಿಂಗ್ ಮಾಡ್ಬಿಟ್ಟಿದ್ದೀರಾ? ಪ್ಯಾನಲಿಂಗ್ ಮಾಡಿದ್ದೀವಿ ಸರ್. ಓಕೆ, ಇಲ್ಲಿ ಏನ್ ಮಾಡಿದ್ದೀರಾ? ಇದೆ ಹೆಂಗೆ ಪಾರ್ಟಿಷನ್? ಇದಕ್ಕೂ ಸಹ ಸೇಮ್ ಸರ್, ಗ್ಲಾಸ್ ಯೂಸ್ ಮಾಡಿದ್ದೀವಿ. ಸೆಂಟ್ರಲ್ಲಿ PVC CNC ನ ಕೊಟ್ಟು ಎರಡು ಕಡೆಗೆ 10 mm ಗ್ಲಾಸ್ ನ ಕೊಟ್ಟಿದ್ದೀವಿ. ಈ ಗ್ರೂ ಏನಿದೆ, ಈ ಗ್ರೂ ಸೆಂಟ್ರಲ್ ಸಹ ನಮಗೆ ಗ್ಲಾಸ್ ನ ಮಿರರ್ ನ ಕೊಟ್ಟಿದ್ದೀವಿ ಸರ್. ಇದ್ರ ಒಳಗಡೆನೂ ಗ್ಲಾಸ್ ಇದೆ. ಹೌದು, ಬ್ಲಾಕ್ ಮಿರರ್ ನ ಕೊಟ್ಟಿದ್ದೀವಿ. ಸೊ ಅಲ್ಲಿಗೆ ಲುಕ್ ಸ್ವಲ್ಪ ಡಿಫರೆಂಟ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಸೆಂಟ್ರಲ್ಲಿ ಸ್ಟೋರೇಜ್ ನ ಕೊಟ್ಟಿದ್ದೀವಿ. ಏನಾದ್ರು ಆರ್ಟಿಫಿಕ್ಸ್ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೌದು. ಸೊ ವೀಕ್ಷಕರೇ ನೋಡ್ಬೋದು. ಸೊ ವಾಲ್ ಅಲ್ಲಿ ಹಾಕಿರೋದ್ರಿಂದ, ಒಳ್ಳೆ ಕಲರ್ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಎಲಿಗೆಂಟ್ ಆಗಿ ಬಂದಿದೆ. ತುಂಬಾ ಎಲಿಗೆಂಟ್ ಆಗಿದೆ ಸರ್ ಪ್ರಾಜೆಕ್ಟ್. ಓಕೆ, ನೈಸ್ ಸರ್. ಕಿಚನ್ ಗೋಬರ್ನ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಸರ್. ಕಿಚನ್ ಅಲ್ಲಿ ಬಂದು ನಿಮ್ಗೆ ಆಲ್ಮೋಸ್ಟ್ ಕಿಚನ್ ಸೈಜ್ ಬಂದು 8 ಫೀಟ್ ಬೈ 9 ಫೀಟ್ ಬರುತ್ತೆ ಸರ್. ಇದು ಸಹ ಟೋಟಲ್ ಆಗಿ ಟ್ಯಾಂಡಮ್ ಬಾಕ್ಸಸ್ ನ ಕೊಟ್ಟಿದ್ದೀವಿ. ಸೊ ಟೋಟಲ್ ನಿಮಗೆ 9 ಟ್ಯಾಂಡಮ್ ಬಾಕ್ಸಸ್ ಬರುತ್ತೆ. ಅಕ್ರಿಲಿಕ್ ಸರ್, ಇದು ಕಂಪ್ಲೀಟ್ ಟೋಟಲ್ ಅಕ್ರಿಲಿಕ್ ಸರ್. ಸೊ ಬ್ರೌನ್, ಲೈಟ್ ಬ್ರೌನ್ ಕಲರ್ ಟೋಟಲ್ ಅಕ್ರಿಲಿಕ್ ಫಿನಿಶ್ ನ ಕೊಟ್ಟಿದ್ದೀವಿ. ಇದಕ್ಕೆ ಕ್ಯಾಪಚಿನೋ ಕಲರ್ ಅಂತ. ಹೌದು ಸರ್, ಹೌದು. ಇದು ಸೊ ವೀಕ್ಷಕರೇ ನೋಡ್ಬೋದು ಕಂಪ್ಲೀಟ್ ಆಗಿ. ಮತ್ತೆ ಇಲ್ಲೊಂದು ಸರ್ ಡಿಫ್ರೆಂಟ್ ಆಗಿ ಮಾಡಿದೆ ಅಂತ ಹೇಳಿದ್ರೆ, ಇದು ಕ್ಯಾಶುವಲ್ ಆಗಿ ಎಲ್ಲರೂ ಮಾಡ್ತಾರೆ. ಬೇಸ್ ಯೂನಿಟ್ ಇದೆ, ಲಾಫ್ಟ್ ಇದೆ, ಮತ್ತೆ ವಾಲ್ ಯೂನಿಟ್ ಇದೆ. ಸೊ ವಾಲ್ ಯೂನಿಟ್ ಬೇಸ್ ಸ್ಟೋರೇಜ್ ಕೇಳಿದ್ರೆ ಇಲ್ಲೊಂದು ಸ್ಲೈಡಿಂಗ್ ಡೋರ್ಸ್ ನ ಕೊಟ್ಟಿದ್ದೀವಿ ಸರ್. ಓ, ವಾಲ್ ಯೂನಿಟ್ ಅಲ್ಲಿ. ಹೌದು. ಓಕೆ, ಸೊ ವಾಲ್ ಯೂನಿಟ್ ಸ್ಲೈಡಿಂಗ್ ನ ಕೊಟ್ಟಿದ್ದೀವಿ. ಹೌದು. ಸೊ ಡ್ಯಾಡೋ ಟೈಲ್ಸ್ ಬರೋ ಜಾಗದಲ್ಲಿ ನೀವು ಸ್ಟೋರೇಜ್ ಹಾಕೊಟ್ಟಿದ್ದೀವಿ. ಸ್ಟೋರೇಜ್ ನ ಕೊಟ್ಟಿದ್ದೀವಿ ಸರ್. ವೆರಿ ನೈಸ್ ಸರ್. ಇದು ಯೂಸೇಜ್ ಆಗುತ್ತಲ್ಲ? ಯೂಸೇಜ್ ಆಗುತ್ತೆ ಸರ್. ತುಂಬಾ ಯೂಸ್ ಆಗುತ್ತೆ. ಅಂದ್ರೆ ಇವರು ಆಸ್ ಅ ಸ್ಪೈಸ್ ರ್ಯಾಕ್ ತರ ಯೂಸ್ ಮಾಡ್ಕೋಬಹುದು. ಹೌದು ಸರ್, ಹೌದು. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಸ್ಪೈಸ್ ರ್ಯಾಕ್ ಇದ್ರೊಳಗಡೆ ಬಂದು ಪ್ಯಾಂಟ್ರಿ ಕೊಟ್ಟಿಲ್ಲ ಸರ್. ಪ್ಯಾಂಟ್ರಿಗೆ ಸ್ಪೇಸ್ ಕನ್ಜೆಷನ್ ಆಗುತ್ತೆ ಅಂತ ಹೇಳಿ, ಸೊ ನಾವು ವಾಲ್ ಯೂನಿಟ್ ಅಲ್ಲಿ ಡ್ಯಾಡೋ ಏರಿಯಾದಲ್ಲಿ ಸ್ಲೈಡಿಂಗ್ ನ ಕೊಟ್ಬಿಟ್ಟಿದ್ದೀವಿ. ಸ್ಟೋರೇಜ್ ಬಂದು ಇಲ್ಲಿ ಕವರ್ ಆಗಿದೆ. ಓಕೆ ಓಕೆ. ಸೊ ಡ್ಯಾಡೋ ನಾನು ಆಕ್ಚುಲಿ ತುಂಬಾ ಕಡೆ ಫಾರಿನ್ ಅಲ್ಲೆಲ್ಲ ನೋಡಿದ್ದೀನಿ. ಇಲ್ಲೆಲ್ಲ ಹಿಂಗೆ ಹಾಕೊಂಡ್ಬಿಡ್ತಾರೆ ವೀಕ್ಷಕರೇ. ಸೊ ಇಲ್ಲಿ ಜಾಗ ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಕಡೆ ಸೈಡ್ ಅಲ್ಲಿ ಮಾತ್ರ ಹಾಕಿದ್ದಾರೆ. ಕೆಳಗಡೆನೂ ಕೂಡ ಜಾಗ ಸಿಕ್ಕಿದೆ. ನಿಮ್ಗೆ ಏನಾದ್ರು ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ಇದ್ರೊಳಗಡೆ ಇಟ್ಕೋಬಹುದು. ವೆರಿ ನೈಸ್. ಕಲರ್ ತುಂಬಾ ಚೆನ್ನಾಗಿದೆ ಸರ್. ಹೌದು ಸರ್. ಇದು ಸಿಂಗಲ್ ಕಲರ್ ನ ಕೊಟ್ಟಿದ್ದೀವಿ ಸರ್. ಸೊ ಟೈಲ್ಸ್ ಗೆ ಫ್ಲೋರ್ ಗೆ ಮ್ಯಾಚ್ ಮಾಡಿ ಸಿಂಗಲ್ ಕಲರ್ ನ ಕೊಟ್ಟಿದ್ದೀವಿ ಸರ್. ಓ ಕರೆಕ್ಟ್. ಇವರು ಸ್ಮಾರ್ಟ್ ಮಾರ್ಬಲ್ ಹಾಕಿದ್ದಾರೆ. ನೆಕ್ಸ್ಟ್ ಸರ್, ಇದು ವಿಕರ್ ಬಾಸ್ಕೆಟ್ಸ್ ಎಲ್ಲ PVC ಕಟ್ಲರಿ ಬರುತ್ತೆ ಅಲ್ವಾ? ಸೊ PVC ಮತ್ತೆ ವುಡನ್ ಕೊಟ್ಟಿಲ್ಲ. ಸೊ ವಿಕರ್ ಬಾಸ್ಕೆಟ್ ಟ್ಯಾಂಡಮ್ ಅಲ್ಲಿ ಕೊಟ್ಟು ಟ್ಯಾಂಡಮ್ ಗೆ SS ಮೆಶ್ ನ ಕೊಟ್ಟಿದ್ದೀವಿ ಸರ್. ಇದಕ್ಕೆ SS ಮೆಶ್ ಹಾಕಿದ್ರೆ SS ಮೆಶ್ ನ ಕೊಟ್ಟಿದ್ದೀವಿ. ಓಕೆ, ಅಂದ್ರೆ ಮಾಯಿಶ್ಚರ್ ಇದ್ರೂ ಏನೂ ಏನಾಗಲ್ಲ ಅಂತ ಹೇಳಿ SS ಮೆಶ್ ನ ಕೊಟ್ಟಿದ್ದೀವಿ. ರಶ್ ಲಿಸ್ಟ್ ಬರೋದಿಲ್ಲ ಅನ್ನೋ ಕಾರಣಕ್ಕೆ. ವೆರಿ ನೈಸ್. ಸೊ ನೆಕ್ಸ್ಟ್ ಬರೋದು ಡೈನಿಂಗ್ ಏರಿಯಾ ಸರ್. ಸೊ ಇಲ್ಲೂ ಸೇಮ್ ರಾಫ್ಟರ್ಸ್. ಇಲ್ಲ ಸೇಮ್ ಸರ್, ವೈಟ್ ವಿತ್ ಗೋಲ್ಡನ್ ಲೈನ್ಸ್ ಅಲ್ಲಿ ರಾಫ್ಟರ್ಸ್ ನ ಕೊಟ್ಟಿದ್ದೀವಿ. ಸೊ ಇಡೀ
ಮನೆಗೆ ಸೀಲಿಂಗ್ ಮಾಡಿದ್ದೀರಾ? ಟೋಟಲ್ ಮನೆಗೆ ಸೀಲಿಂಗ್ ಮಾಡಿದ್ದೀವಿ ಸರ್. ವೆರಿ ನೈಸ್. ಡೈನಿಂಗ್ So, ಇಲ್ಲಿ ಬರೋದು ಸ್ಟೆಪ್ಸ್ ಡೌನ್ ಅಲ್ಲಿ ಸರ್. ಸೊ ಸ್ಟೆಪ್ ಡೌನ್ ನೋಡುವ ಇದಕ್ಕೂ ಸಹ ನಾವು ವುಡನ್ ಕಲರ್ ಶೀಟ್ ನ ಕೊಟ್ಟಿದ್ದೀವಿ. ಸೊ ಸೈಡ್ ಅಲ್ಲಿ ಸಹ ವೈಟ್ ಕಲರ್ ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ, ಗೋಲ್ಡನ್ ವೈಟ್. ಸೊ ಸ್ಟೆಪ್ಸ್ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ವುಡನ್ ಕಲರ್ ಇದೆ. ಇದು ಎಲ್ಲ ಕಂಪ್ಲೀಟ್ ಸ್ಟೋರೇಜ್ ಬರುತ್ತೆ ಸರ್ ನಿಮಗೆ. ಕೆಳಗಡೆ ಎಲ್ಲ ಸ್ಟೋರೇಜ್, ಕಂಪ್ಲೀಟ್ಲಿ ಸ್ಟೋರೇಜ್ ಇದೆ. ಇದೆಲ್ಲ ಚೈನ್ ಸ್ಟೆಪ್ಸ್ ಅಲ್ವಾ ಸರ್? ಹೌದು ಸರ್, ಚೈನ್ ಸ್ಟೆಪ್ಸ್ ಅಲ್ಲಿ ಕಂಪ್ಲೀಟ್ಲಿ ಸ್ಟೋರೇಜ್ ಬಂದಿದೆ. ಸೊ ಇಲ್ಲೂ ಸಹ ನಾವು ಸ್ಟೋರೇಜ್ ನ ಪ್ರೊವೈಡ್ ಮಾಡಿದ್ದೀವಿ ಸರ್. ಕೆಳಗಡೆ ಸಿಂಕ್ ಏರಿಯಾ ಅಲ್ವಾ, ಸ್ಮಾಲ್ ಆಗಿ ಒಂದು ಇದು ಮಾಡ್ಕೊಟ್ರಿ ಇಲ್ಲಿ. ಈ ಕೌಂಟರ್ ಟಾಪ್ ಹಾಕಿರೋದೆಲ್ಲ ಬಂದು ಮಾರ್ಬಲ್ ಶೀಟ್ ಕೊಟ್ಟಿದ್ದೀವಿ ಸರ್. ಇದು ಜಸ್ಟ್ ಲುಕ್ ಲೈಕ್ ನಿಮಗೆ ಮಾರ್ಬಲ್ ತರ ಕಾಣಿಸ್ತಾ ನೀರು ಬೀಳ್ತಾ ಇರುತ್ತಲ್ಲ, ಏನು ತೊಂದರೆ ಆಗಲ್ಲ? ಇಲ್ಲ ಸರ್, ಮಾರ್ಬಲ್ ಶೀಟ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇದೆ, ತೊಂದರೆ ಇಲ್ಲ. ಇದಕ್ಕೂ ಸಹ ನಾವು ಕೌಂಟರ್ ಟಾಪ್ಗೂ ಸಹ ನಾವು ಮಾರ್ಬಲ್ ಶೀಟ್ ನ ಹಾಕೊಟ್ಟಿದ್ದೀವಿ. ವೆರಿ ನೈಸ್. ಬನ್ನಿ ಸರ್. ಸೊ ಅಲ್ಲಿ ಕಂಪ್ಲೀಟ್ ರ್ಯಾಪ್ಟರ್ ಹಾಕ್ಬಿಟ್ರಲ್ವಾ ಹಿಂದ್ಗಡೆ? ಹೌದು ಸರ್, ಅದು ಚಾರ್ಕೋಲ್ ಪ್ಯಾನಲ್ಸ್ ಸರ್. ಚಾರ್ಕೋಲ್ ಪ್ಯಾನಲ್ಸ್ ವಿತ್ ಸೆನ್ಸರ್ ಲೈಟ್ ಇದೆ. ಓಕೆ, ತುಂಬ ಚೆನ್ನಾಗಿದೆ ವೀಕ್ಷಕರೇ. ಚಾರ್ಕೋಲ್ ಪ್ಯಾನಲ್ ಇದು ಸೆಂಟ್ರಲ್ ಎಲ್ಲ ನೋಡಿ ಈ ಥರ. ಇದು ಮ್ಯಾಟ್ ಫಿನಿಶ್ ಅಲ್ವಾ ಸರ್? ಇದು ಕಂಪ್ಲೀಟ್ ಆಗಿ ಹೌದು. ಆ್ಯಂಡ್ ಇದು ವಿತ್ ಲೈಟ್ ಬರುತ್ತೆ ನಿಮಗೆ. ಓಕೆ ನೋಡಿ, ಇಲ್ಲೆಲ್ಲ ಕಂಪ್ಲೀಟ್ ಚೈನ್ ಸ್ಟೆಪ್ಸ್ ಇರೋದ್ರಿಂದ ಕಂಪ್ಲೀಟ್ ಪ್ಯಾನಲಿಂಗ್ ಮಾಡಿಬಿಟ್ಟಿದ್ದೀರಾ ಸರ್? ಕಂಪ್ಲೀಟ್ ಪ್ಯಾನಲಿಂಗ್ ಮಾಡಿದ್ದೀವಿ ಸರ್. ಸೊ ಇಲ್ಲಿ ಸಹ POP ಗೆ ಜೊತೆಗೆ CNC ನ ಕೊಟ್ಟಿದ್ದೀವಿ ಸರ್. CNC ಡಿಸೈನ್ ಇದೆ. ದೇವ್ರ ಮನೆ ಹತ್ರ ಮಾಡಿದ್ರೆ ದೇವ್ರ ಮನೆ ಕೊಟ್ಟಿದ್ದೀವಲ್ಲ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದನ್ನ ಕೊಟ್ಟಿದ್ದೀವಿ. ಪರವಾಗಿಲ್ಲ ರೀ. ಸೊ ಇಲ್ಲಿ ಡಬಲ್ ಹೈಟ್ ಡಬಲ್ ಹೈಟ್ ಅಲ್ಲಿ ಟೋಟಲ್ ಆಗಿ ಸಾಲಿಡ್ WPC ಪ್ಯಾಲೆಸ್ ನ ಕೊಟ್ಟಿದ್ದೀವಿ ಸರ್. ಸೊ ಎರಡು ಕಡೆ ಸಾಲಿಡ್ WPC ಪ್ಯಾಲೆಸ್ ನ ಕೊಟ್ಟು ಸೆಂಟ್ರಲ್ಲಿ ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ. ಸೊ ಮಾರ್ಬಲ್ ಶೀಟ್ ಡಿವಿಷನ್ಸ್ ಗೆ ಸೆಂಟ್ರಲ್ ಗೋಲ್ಡನ್ ಬಿಲ್ಡಿಂಗ್ ನ ನೋಡಬಹುದು ಸರ್ ನೀವು. ಆ ಗೋಲ್ಡನ್ ಬಿಲ್ಡಿಂಗ್ ನ ಸ್ಟಿಕ್ ಮಾಡಿದ್ದೀವಿ. ಸ್ಟಿಕ್ ಮಾಡಿರೋದು ಅದು? ಸ್ಟಿಕ್ ಮಾಡಿರೋದು. ಇದು ಯಾವ ಡಿಸೈನ್ ಸರ್ ಇದು ಇಲ್ಲಿ ಹಾಕಿರೋದು? ಇದು ಅದು ಒಂದು ವೈಟ್ ಹಾನೆಕ್ಸ್ ಡಿಸೈನ್ ಅಲ್ಲಿ ಬರುತ್ತೆ ಸರ್. ಅದು ಹೊಸ ಡಿಸೈನ್, ಅದು ಹೊಸ ಪ್ಯಾಟರ್ನ್ ಹಾನೆಕ್ಸ್ ಡಿಸೈನ್ ಅಲ್ಲಿ ಬರುತ್ತೆ. ಆನಿಕ್ಸ್ ತರ ಕಾಣಿಸುತ್ತೆ. ಆನೆಕ್ಸ್ ತರ ಕಾಣಿಸುತ್ತೆ. ಇದು ಮುಂಚೆಯಿಂದ ಇತ್ತಲ್ವಾ ಸರ್? ಈ ವೈಟ್ ಇದು ಮುಂಚೆಯಿಂದ ಇದೆ ಸರ್. ವೈಟ್ ಅಂಡ್ ಗೋಲ್ಡ್, ಆಲ್ಮಂಡ್ ವೈಟ್ ಮುಂಚೆಯಿಂದನೇ ಇದೆ, ಗೋಲ್ಡನ್ ವೈಟ್. ಓಕೆ ಬನ್ನಿ. ಸೊ ಇದು ಬಂದು ಎರಡು ಕಡೆ ಇಂಟ್ರೊಡ್ಯೂಸ್ ಮಾಡಬಹುದು ಸರ್. ಇಷ್ಟು ಪಾರ್ಟಿಷನ್ ಏನಿದೆ ನಿಮ್ಗೆ ಎರಡು ಕಡೆ ಸೇಮ್ ವಿಸಿಬಲ್ ಕಾಣಿಸುತ್ತೆ. ಎರಡು ಕಡೆಯಿಂದ ಯೂಸೇಬಲ್ ಇದು. ಎರಡು ಕಡೆ ಯೂಸೇಬಲ್ ಇದೆ. ಕರೆಕ್ಟ್, ಚೆನ್ನಾಗಿದೆ ಸರ್. ಇಲ್ಲೊಂದು ರೂಮ್ ಇದೆ ಸರ್ ಇಲ್ಲಿ. ಇದೊಂದು ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಸೊ ಈ ರೂಮ್ ಅಲ್ಲಿ ಟೋಟಲ್ ಕಾನ್ಸೆಪ್ಟ್ ಇದು ವೈಟ್ ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ದೀವಿ ಸರ್. ಇದು ಮಿಲ್ಕಿ ವೈಟ್ ವಿತ್ ಲೈಟ್ ಗ್ರೇ ಕಲರ್ ಕಾಂಬಿನೇಷನ್ ಟೋಟಲ್ ಆಗಿ ಇದನ್ನ ಕವರ್ ಮಾಡಿದ್ದೀವಿ. ಮಿಲ್ಕಿ ವೈಟ್ ವಿತ್ ಲೈಟ್ ಗ್ರೇ. ಹೌದು, ಲೈಟ್ ಗ್ರೇ ಕಲರ್ ಇದೆ. ಓಕೆ, ವೆರಿ ನೈಸ್. ಸೊ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಪ್ಯಾನಲ್ ನೋಡಬಹುದು ಸರ್. ಇದು ಬಂದು ಚಾರ್ಕೋಲ್ ಅಲ್ಲಿ ಮಾಡಿದ್ದೀವಿ. ಇದು ಕಂಪ್ಲೀಟ್ ಚಾರ್ಕೋಲ್ ಆಯ್ತು. ಹೌದು ಸರ್, ಚಾರ್ಕೋಲ್ ಅಲ್ಲಿ ಬುಕ್ ಮ್ಯಾಚಿಂಗ್ ಶೀಟ್ಸ್ ತರ ಬರುತ್ತೆ ನಿಮಗೆ. ಸೊ ಒಂದು ಫ್ಲೂಟೆಡ್ ಮಾಡಿದ್ವಿ, ಒಂದು ಬುಕ್ ಮ್ಯಾಚಿಂಗ್, ಎರಡು ಕಾಂಬಿನೇಷನ್ ಮಾಡಿದ್ದೀವಿ ಸರ್. ಇದು ಬುಕ್ ಮ್ಯಾಚಿಂಗ್ ತರ ಬರುತ್ತೆ. ಮ್ಯಾಟ್ ಫಿನಿಶ್ ಅಲ್ಲ ಸರ್? ಮ್ಯಾಟ್ ಫಿನಿಶ್ ಸರ್, ಟೋಟಲ್ ಮ್ಯಾಟ್ ಫಿನಿಶ್ ಯೂಸ್ ಮಾಡಿದ್ದೀವಿ. ಯಾಕಂದ್ರೆ ಮಾರ್ಬಲ್ ಶೀಟ್ ಗ್ಲಾಸಿ ಬರುತ್ತೆ. ನಾವು ಚಾರ್ಕೋಲ್ ಆಲ್ಮೋಸ್ಟ್ ನಿಮಗೆ ಗ್ಲಾಸಿನೇ ಬರಲ್ಲ, ಮ್ಯಾಟೇ ಬರುತ್ತೆ. ಸೊ ಅದನ್ನ ನಾವು ಗ್ಲಾಸ್ ಯೂಸ್ ಮಾಡ್ಕೊಂಡಾಗ ಕಾಂಬಿನೇಷನ್ ಆಗಲ್ಲ ಅಂತ ಹೇಳಿ ಮ್ಯಾಟ್ ಫಿನಿಶ್ ಅಲ್ಲಿ ಕೊಟ್ಟಿದ್ದೀವಿ. ಅಂಡ್ ಮೇಲ್ಗಡೆ ಸೀಲಿಂಗ್ ಅಲ್ಲಿ 3D ವಾಲ್ ಪ್ಯಾಲೆಸ್ ನ ಕೊಟ್ಟಿದ್ದೀವಿ ಸರ್. ಇದು ಲಾಸ್ಟ್ ಟೈಮ್ ತೋರಿಸಿದ್ವಿ. ಆಲ್ಮೋಸ್ಟ್ ನಮ್ಮ 3D ವಾಲ್ ಪ್ಯಾಲೆಸ್ 300+ ಡಿಸೈನ್ಸ್ ಅವೈಲೇಬಲ್ ಇದೆ. ಇದರಲ್ಲಿ ಒಂದು ಲೀಫ್ ಪ್ಯಾಟರ್ನ್ ಅಲ್ಲಿ ವುಡನ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಇದಕ್ಕೆ ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಈ ಕಡೆ ಏನ್ ಮಾಡಿದ್ರಿ? ಇದು PVC ಪ್ಯಾನೆಲ್ಸ್ ಇದೆ ಸರ್. PVC ಫ್ಲೂಟೆಡ್ ಪ್ಯಾನಲ್ಸ್ ಇದೆ. ಮತ್ತೆ ವಾರ್ಡ್ರೋಬ್ಸ್ ಅಲ್ಲಿ ನೋಡಬಹುದು, ಇದಕ್ಕೂ ಸಹ ಎರಡೇ ಕಲರ್ ಕಾಂಬಿನೇಷನ್ ಅಲ್ಲಿ ಅದಕ್ಕೂ ಮರ್ಜ್ ಮಾಡಿದ್ದೀವಿ ಸರ್. ಸೊ ಇದು ಬಂದು ಅಪ್ ಟು ರೂಫ್ ಹೈಟ್ ವಾರ್ಡ್ರೋಬ್ ಇರೋದ್ರಿಂದ ಸೊ ಒಂದೇ ಟೋಟಲ್ ಸ್ಟೋರೇಜ್ ನ ಕೊಟ್ಟು ಬೇಸ್ ಅಲ್ಲಿ ಡ್ರಾವರ್ಸ್ ನ ಕೊಟ್ಟಿದ್ದೀವಿ ಸರ್. ಇದು ಡ್ರಾವರ್ ಕೆಳಗಡೆ ತಗೊಂಡ್ರೆ? ಕೆಳಗಡೆ ಡ್ರಾವರ್ಸ್ ನ ಕೊಟ್ಟಿದ್ದೀವಿ. ಮೇಲೆ ಲಾಫ್ಟ್ ಇಲ್ಲ ಹಾಗಾದ್ರೆ? ಹೌದು. ಓಕೆ, ಮೇಲೆ ಲಾಫ್ಟ್ ಇಲ್ಲ, ಬೇಸ್ ಅಲ್ಲಿ ಡ್ರಾವರ್ಸ್ ನ ಕೊಟ್ಟು ಟೋಟಲ್ ಅಪ್ ಟು ನಿಮಗೆ ಸೀಲಿಂಗ್ ಸ್ಟೋರೇಜ್ ನ ಕೊಟ್ಟಿದ್ದೀವಿ ಸರ್. ವೈಟ್ ಅಂಡ್ ಪೀಚ್ ಆಪ್ಷನ್ ಅಲ್ವಾ? ಹೌದು ಸರ್, ಹೌದು. ನೋಡಿ ವೀಕ್ಷಕರೇ, ಅಂಡ್ ಈ ವಾಲ್ ಏನು? ಈ ವಾಲ್ ಬಂದು ಲೈಕ್ ಇಲ್ಲಿ ಐರನ್ ಟೇಬಲ್ ಅಂತ ಹೇಳಿ ಇದಕ್ಕೆ ಜಸ್ಟ್ ಪ್ಯಾನಲಿಂಗ್ ಮಾಡಿ ಕೊಟ್ಟಿದ್ದೀವಿ ಸರ್. ಮತ್ತೆ ವಾಶ್ರೂಮ್ ಡೋರ್ಗೆ WPC ಡೋರ್ ನ ಕೊಟ್ಟಿದ್ದೀವಿ. ಆ WPC ಡೋರ್ ಮೇಲೆ ಸಹ ನಮ್ದೇ ಮಾರ್ಬಲ್ ಶೀಟ್ ಹಾಕಿ ಹಿಡನ್ ತರ ಒಂದೇ ಕಾಂಬಿನೇಷನ್ ಅಲ್ಲಿ ತಗೊಂಡ್ಬಂದಿದ್ದೀವಿ. ಒಂದೇ ಕಾಂಬಿನೇಷನ್ ಅಲ್ಲಿ ಮಾಡಿರೋದು. ಆಮೇಲೆ ಈ ಕಡೆ ಇಲ್ಲೊಂದು ಫುಲ್ ಹೈಟ್ ಮಿರರ್ ನ ಕೊಟ್ಟಿದ್ದೀವಿ ಸರ್. ಫುಲ್ ಹೈಟ್ ಮಿರರ್ ನ ಕೊಟ್ಟಿದ್ದೀವಿ. ಒಂದು ಫುಲ್ ಹೈಟ್ ಮಿರರ್ ನ ಕೊಟ್ಟು ಸ್ಮಾಲ್ ಸ್ಟೋರೇಜ್ ನ ಕೊಟ್ಟಿದ್ದೀವಿ. ಮಿನಿ ಸ್ಟೋರೇಜ್ ನ ಕೊಟ್ಟಿದ್ದೀವಿ. ವೀಕ್ಷಕರೇ, ಕಂಪ್ಲೀಟ್ ಆಗಿ ಒಂದು 360 ತೋರಿಸ್ಬಿಡ್ತೀನಿ ನಾನು ನಿಮಗೆ. ಬೆಡ್ ಬ್ಯಾಗ್ ಒಂದು 3 ಫೀಟ್ ವಾರ್ಡ್ರೋಬ್ ಸರ್. ಇದು ಆಲ್ಮೋಸ್ಟ್ 3.5 ಫೀಟ್ ವಾರ್ಡ್ರೋಬ್ ಇದೆ. ಇದಕ್ಕೂ ಸಹ ಓಪನ್ ಡೋರ್ಸ್ ಆಗಲ್ಲ ಅಂತ ಹೇಳಿ ಸ್ಟೋರೇಜ್ ಪರ್ಪಸ್ ಗೆ ಸ್ಲೈಡಿಂಗ್ ನ ಕೊಟ್ಟಿದ್ದೀವಿ. ಓಕೆ, ಇದು ಕಂಪ್ಲೀಟ್ ಸ್ಲೈಡಿಂಗ್ ಇದೆ. ಬೇಸ್ ಅಲ್ಲಿ ಡ್ರಾವರ್ಸ್ ಇದೆ. ಬೇಸ್ ಡ್ರಾವರ್ಸ್ ಮಾತ್ರ ಒಳ್ಳೆ ಐಡಿಯಾ ಮಾಡಿದ್ರೆ. ಹೌದು ಸರ್, ಯಾಕಂದ್ರೆ ಲಾಫ್ಟ್ ಅಲ್ಲಿ ನಿಮ್ಗೆ ರೆಗ್ಯುಲರ್ ಯೂಸ್ ಐಟಮ್ಸ್ ಇಟ್ಕೊಳಕ್ ಆಗಲ್ಲ ಅಂತ ಹೇಳಿ ಸೊ ನಾವು ಡ್ರಾವರ್ಸ್ ನ ಕೊಟ್ಟಾಗ ಡ್ರಾವರ್ಸ್ ಅಲ್ಲಿ ರೆಗ್ಯುಲರ್ ಯೂಸ್ ಐಟಮ್ಸ್ ಇಟ್ಕೊಬಹುದು. ಸೊ ಇದ್ರಲ್ಲಿ ಸಹ ನಾವು ಪಾರ್ಟಿಷನ್ಸ್ ನ ಕೊಟ್ಬಿಟ್ಟಿದ್ದೀವಿ ಸರ್. ಲೈಕ್ ಲಾಫ್ಟ್ ತರ ಪಾರ್ಟಿಷನ್ ಕೊಟ್ಟಿದ್ದೀವಿ. ಅಲ್ಲಿ ರೆಗ್ಯುಲರ್ ಯೂಸೇಜ್ ಇಲ್ದಿರೋ ಐಟಮ್ಸ್ ಮೇಲೆ ಇಟ್ಕೊಂಡು ಸೊ ರೆಗ್ಯುಲರ್ ಯೂಸೇಜ್ ಗೆ ಕೆಳಗಡೆ ಸ್ಟೋರೇಜ್ ಯೂಸ್ ಮಾಡ್ಕೋಬಹುದು. ಒಳ್ಳೆ ಆಪ್ಷನ್ ಸರ್ ಇದು. ಬನ್ನಿ ಮೇಲೆ ಹೋಗ್ಬಿಡೋಣ ಇವಾಗ. ಸೊ ವೀಕ್ಷಕರೇ, ಹಾಫ್ ಮನೆ ನೋಡಿದ್ದೀರಾ. ಇವಾಗ ಈ ಮನೆ ಓನರ್ ಅಂತ ಶ್ರೀನಿವಾಸ್ ಸರ್ ಜೊತೆಲಿ ಫುಲ್ ಫ್ಯಾಮಿಲಿ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ ಸರ್. ಸರ್ ಏನು ನಿಮ್ಗೆ ಪೇಂಟ್ ಅಂದ್ರೆ ಆಗಲ್ವಾ? ಹೆಂಗೆ ಏನು ಕತೆ? ಪೇಂಟ್ ಆಗಲ್ಲ ಅಂತ ಏನಿಲ್ಲ, ಹೊಸದು ಏನಾದರೂ ಬದಲಾವಣೆ ಬಂದಿದ್ರೆ ನ್ಯೂ ಜನರೇಷನ್ ಅಲ್ಲಿ ಅಥವಾ ಹೊಸ ಅಪ್ಡೇಟ್ ಏನಾದರೂ ಇದ್ರೆ ನೋಡೋಣ ಅಂತ ಹುಡುಕ್ತಾ ಇದ್ದು. ಸೊ ಹೊಸದಿದ್ರೆ ಹೊಸದು ಇನ್ಸ್ಟಾಲ್ ಮಾಡೋಣ ಅಂತ ಹುಡುಕ್ತಾ ಇದ್ವು. ಅವಾಗ ಅದೇ ನಿಮ್ಮ ಕನ್ನಡಕವರ ಯೂಟ್ಯೂಬ್ ನೋಡಿದಾಗ ಇದು ಸನ್ಶೈನ್ ಇಂಟೀರಿಯರ್ನವ್ರದ್ದು ನಮಗೆ ಇಷ್ಟ ಆಯಿತು. ಒಂದು 2-3 ಮನೆಗಳೆಲ್ಲ ನೋಡ್ದೆ. ಆಮೇಲೆ ಅವ್ರನ್ನ ವಿಸಿಟ್ ಮಾಡಿದ್ರೆ ತುಂಬ ಎಕ್ಸ್ಪ್ಲೈನ್ ಮಾಡೋದು ಅನಿಲ್ ಸರ್ ಅವರು. ಏನು ಇದ್ರ ಬಗ್ಗೆ ಏನು ಎಷ್ಟು ಬೆನಿಫಿಟ್ ಏನಿದೆ, ಯಾವ ರೀತಿ ಒಳ್ಳೆಯದು ಅಂತಂದಾಗ ನಮ್ಗೆ ಅವಾಗ ಇಷ್ಟ ಆಯಿತು. ನಮಗೂ ಮಾಡ್ಕೊಡ್ತೀರಾ ಅಂತಂದಾಗ ವ್ಯವಸ್ಥೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಅನಿಲ್ ಸರ್ ಅವರು ಬಂದು ನಮಗೆ ತುಂಬ ಚೆನ್ನಾಗಿ ಇನ್ಸ್ಟಾಲ್ ಮಾಡಿ ಆಗಿದೆ. ತೃಪ್ತಿ ಆಗಿದೆ ನಮಗೆ. ಈಗ ಓಕೆ, ಭಾಳ ಖುಷಿಯಾಗಿದೆ. ಸರ್ ಒಂದೇ ನಿರ್ಧಾರನ ಸರ್ ಓಕೆ ಇದ್ದಿದ್ದು ನೀವು ಓಕೆ ಅಂತಂದ್ರೆ, ಅಥವಾ ನಿಮ್ಗೆ ಸ್ವಲ್ಪ ಡೌಟ್ ಏನಾದರೂ ಇತ್ತಾ? ಹೆಂಗೆ ಬರ್ಬೋದು ಇದು, ಏನು ಕತೆ? ಬಂದಿದೆ, ಚೆನ್ನಾಗಿ ಮಾಡಿದೆ. ಅಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರಲ್ವಲ್ಲ ನಮಗೆ ಏನ್ ಹಾಕಿದ್ರು ಸರ್, ಏನೋ ಬಿಡಿ ನೆಕ್ಸ್ಟ್ ಜನರೇಷನ್ ಅವ್ರು ಬರ್ತಾ ಇದ್ರು, ಅವಾಗ ಅವಾಗ ಬಂದು ನೋಡಿ ಮಾತಾಡ್ತಾ ಇದ್ರು, ಕೇಳ್ತಾ ಇದ್ರು ಯಾವ ಕಲರ್ ಬೇಕು ಏನ್ ಬೇಕು ಅಂತ. ಅಂದ್ರೆ ಬೇರೆ ಮನೇನು ನೋಡಿದ್ರಾ ನೀವು? ಅಲ್ಲಿ ನೋಡಿದಾಗ ಓಕೆ ನಮ್ಮ ಮನೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬೇರೆ ಕಡೆ ಒಂದ್ 2-3 ಕಡೆ ತೋರಿಸಿದ್ದಾರೆ, ನೋಡಿದೀವಿ.
ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಸರ್ ಇನ್ನೊಂದು ಕ್ವಶನ್ ಏನಂತಂದ್ರೆ, ನಾನು ಬೇರೆ ಕಡೆ ನೋಡಿದ್ದೀನಿ ಮಾರ್ಬಲ್ ಶೀಟ್ ಹಾಕಿರೋ ಮನೆ ನೋಡಿದ್ರೆ, ಬಟ್ ಅಲ್ಲಿ ಹಾಕಿರೋದಕ್ಕೂ ನಿಮ್ಮ ಮನೆ ನೋಡಿದ್ರೆ ನಿಮ್ಮ ಮನೆ ತುಂಬಾ ಎಲೆಗೆಂಟ್ ಆಗಿ ಬಂದಿದೆ ಅನ್ಸೋದಿಲ್ಲ ಮಾರ್ಬಲ್ ಶೀಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಏನೋ ಪೇಂಟ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾರೆ. ಈ ರೀತಿ ಪ್ಯಾಟರ್ನ್ ಹಿಂಗ್ ಹುಡುಕಿದ್ರಿ ನೀವು, ಇದೇ ಕಲರ್ ಬೇಕು ನಮಗೆ ಆ ಥರ? ಅಲ್ಲ, ಅವರು ಆಫೀಸಲ್ಲಿ ಹೋದಾಗ ಸ್ಟೋರಲ್ಲಿ ಎಲ್ಲ ಸುಮಾರು ಒಂದು ವೆರೈಟಿ, ಒಂದು 50-60 ವೆರೈಟಿ ತೋರಿಸೋದು. ಆವಾಗ ನಾವು ನಮ್ಮ ಮಕ್ಕಳು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಇಂಥ ಕಲರೇ ಬೇಕು, ಗೋಲ್ಡನ್ ಕಲರ್ ಬೇಕು, ಆಮೇಲೆ ಮೇಲ್ಗಡೆ ವೈಟ್ ಬೇಕು, ಎಲ್ಲೆಲ್ಲಿ ಮ್ಯಾಚ್ ಆಗುತ್ತೆ ಅಂತ ಆ ಸರ್ನು ನಾವು ಚರ್ಚೆ ಮಾಡಿದೆ. ನೀವು ಸರ್ ನಾವೆಲ್ಲ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಆ ವಿಜುವಲೈಸೇಷನ್ ಕೊಟ್ರ ನಿಮಗೆ, ಹಿಂಗ್ ಹಾಕಿದ್ರೆ ಹಿಂಗ್ ಬರ್ಬೋದು? ಅವರು ಓಕೆ ಓಕೆ ಓಕೆ, ನಮ್ಗೊಂದು ಐಡಿಯಾ ಕೊಟ್ಟರು. ಅವಾಗ ನಮಗೂ ಹೌದು ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಚೆನ್ನಾಗಿ ಎಕ್ಸಿಕ್ಯೂಷನ್ ಎಲ್ಲ ಮಾಡಿದ್ರೆ. ಹೌದು. ಓಕೆ, ಸರ್ಗೂ ಕೇಳೋಣ. ಸರ್ ಅವರೇ, ಸರ್ ನಿಮಗೆ ಸನ್ಶೈನ್ ಇಂಟೀರಿಯರ್ಗೆ ಕೆಲಸ ಕೊಡಬೇಕು, ಹೌದು ಮಾರ್ಬಲ್ ಶೀಟ್ ಏನೋ ಓಕೆ, ಅವ್ರಿಗೆ ಕೊಡಬೇಕು ಅನ್ನೋದಕ್ಕೆ ಯಾಕೆ ಫೈನಲ್ ಒಪ್ಕೊಳ್ಳೋದಕ್ಕೆ ಏನು ಕಾರಣ? ನಾವು ವಿಡಿಯೋದ ನೋಡಿದಾಗ ಚೆನ್ನಾಗಿ ಮಾಡಿದ್ರು ಸರ್ ಅವರು. ತುಂಬಾ ಸತಿ ವಿಡಿಯೋ ಎಲ್ಲ ನಾವು ಫ್ಯಾಮಿಲಿ ಫುಲ್ ಕೂತ್ಕೊಂಡು ತುಂಬಾ ಸತಿ ವಿಡಿಯೋ ನೋಡಿದೀವಿ. ಎಲ್ಲ ಸರ್ಚ್ ಮಾಡಿ ಇವ್ರದೇ ಅಂತಲ್ಲ, ತುಂಬಾ ಜನದೆಲ್ಲ ಸರ್ಚ್ ಮಾಡಿ ಲಾಸ್ಟ್ ನಮ್ಗೆ ಇವ್ರು ಇಷ್ಟ ಆಗಿದ್ದಕ್ಕೆ ಇವ್ರ ಹತ್ರ ಫಸ್ಟ್ ಹೋದ್ವಿ. ಅಲ್ಲಿ ರೆಸ್ಪಾನ್ಸ್ ಇಂಪಾರ್ಟೆಂಟ್. ಯಾರು ಹೋದ್ಮೇಲೆ ಯಾವ ಥರ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ತೋರಿಸೋದು, ರೆಸ್ಪಾನ್ಸ್ ಕೊಡೋದು, ಅವ್ರ ಮನೆ ಮಾಡಿರೋದೆಲ್ಲ ತೋರಿಸಿದ್ದಾರೆ. ಅದೆಲ್ಲ ನೋಡಿದ್ಮೇಲೆ ಇವ್ರಿಗೆ ಕೊಡ್ಬೇಕಂತ ಅನಿಸ್ತು, ಅದಕ್ಕೆ ಇವ್ರಿಗೆ ಕೊಟ್ವಿ. ಸೊ ಪೇಷನ್ಸ್ ಇಂದ ಮಾಡೋದು ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಸರ್. ಓಕೆ, ಎಷ್ಟು ಪೇಷನ್ಸ್ ಇದೆ ಅಂದ್ರೆ ಅವ್ರಿಗೆ ನಮ್ಗೆಲ್ಲ ಅನ್ಕೊಂಡ್ಬಿಡಿ, ಅಷ್ಟು ಪೇಷನ್ಸ್ ಇದೆ. ಸಖತ್ ಚೆನ್ನಾಗಿ ಮಾಡ್ತಾರೆ. ಓಕೆ, ಆಮೇಲೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ ಸರ್. ಬಟ್ ಯಾವ್ದಾರು ಒಂದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಕಿತ್ತು ಬೇಕಾದ್ರೆ ಹೊಸದಾಗ್ತಾರೆ, ಅದನ್ನ ಅಡ್ಜಸ್ಟ್ ಅಂತೂ ಮಾಡಲ್ಲ. ಅದನ್ನೇ ಕೇಳೋಣ ಅನ್ಕೊಂಡೆ. ಈ ಮನೆ ಮಾಡಬೇಕಾದ್ರೆ ನೀವು ಎಲ್ಲಿದ್ರಿ? ಇಲ್ಲಿದ್ರೆ ದೂರ ಇದ್ರ, ಬೇರೆ ಕಡೆ ಇದ್ರ? ನಾವು ಇಲ್ಲೇ ಇದ್ವಿ, ಉಳ್ಕೊಂಡಿದ್ರಿ. ನಾವು ಹಿಂದೆ ಇರೋದು, ಇಲ್ಲೇ ಮನೆ ಇರೋದು, ಹಿಂದಿನ ಪಕ್ಕದಲ್ಲೇ ಇದೆ. ಓಕೆ ಓಕೆ ಓಕೆ. ಹೇಗೆ ವರ್ಕರ್ಸ್ ಎಲ್ಲ ಹೇಗೆ ವರ್ಕ್ ಮಾಡೋರು? ಚೆನ್ನಾಗಿ ಡೇ ಟು ಡೇ ಅಪ್ಡೇಟ್ಸ್ ಇರ್ಬೋದು, ಏನೇನ್ ಮಾಡಿದ್ರಿ? ನೀವು ಒಂದು ಮಾತು ಹೇಳಿದ್ರಿ, ಲೈಕ್ ಇಷ್ಟ ಆಗಿಲ್ಲ ಅಂದ್ರೆ ಕಿತ್ತಾಕಕ್ಕೂ ರೆಡಿ ಇದಾರೆ ಅಂತ. ಆ ಥರ ಆಗಿದ್ದಿದ್ಯಾ? ಇದೆ. ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿದ್ರೆ ಕಿತ್ತು ಬೇರೆ ಮಾಡ್ತಾರೆ. ನಮ್ಗೆ ಯಾವ್ದು ಬೇಕು ಅದೇ ತಂದು ಮಾಡ್ತಾರೆ. ಅಲ್ಲ, ಆ ಸಿಚುವೇಶನ್ ಬಂತಾ ನಿಮ್ಮ ಮನೆಯಲ್ಲಿ? ಆಯ್ತಾ? ಬಂದಿದೆ ತುಂಬಾ. ಕೆಲವೊಂದ್ ಕಡೆ ಚೇಂಜ್ ಚೇಂಜ್ ಮಾಡಿದ್ದಾರೆ. ಅವಾಗ ಏನು ಬೇಜಾರು ಮಾಡ್ಕೊಳ್ಳೋದೇ ಚೇಂಜ್ ಮಾಡ್ಕೊಟ್ಟಿದ್ದಾರೆ. ಬೇಜಾರು ಮಾಡ್ಕೊಂಡಿದ್ದಾರೆ. ಯಾವತ್ತು ಆಗಿಲ್ಲ, ನಗ್ನಗ್ತಾನೆ ಮಾಡ್ತಾರೆ, ಎಲ್ಲ ಮಾಡಿದ್ದಾರೆ. ಸುಳ್ಳು ಹೇಳ್ತಿಲ್ಲ, ಮತ್ತೆ ಬಿಲ್ಡಪ್ ನನಗೆ ಅನ್ಸ್ದಂಗೆ ಹೇಳ್ತಿದ್ದೆ. ನನಗೆ ಬಿಲ್ಡಪ್ ಹೇಳಕ್ಕೆಲ್ಲ ಬರಲ್ಲ, ಸುಳ್ಳು ಅಂತ ಹೇಳ್ತಿಲ್ಲ. ತುಂಬಾ ಒಳ್ಳೆ ವ್ಯಕ್ತಿ, ನಾವ್ ಹೇಳ್ದಂಗೆ ಚೆನ್ನಾಗಿ ಮಾಡಿದ್ದಾರೆ, ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ನೀಟಾಗಿ ಮಾಡಿದ್ದಾರೆ. ನಾವ್ ಏನ್ ಹೇಳ್ತೀವಿ ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಇಂಪಾರ್ಟೆಂಟ್. ಓಕೆ. ಅಂಡ್ ಇವಾಗ ಅನ್ಸುತ್ತೆ ಸರ್, ಪೇಂಟ್ ಮಾಡದೇ ಇದ್ರು ಬೆಟರ್, ಇದೇ ಬೆಟರ್ ಅಂತ ಅನ್ಸುತ್ತೆ? ಈಗ ಇದೇ ಬೆಟರ್ ಅನ್ಸುತ್ತೆ ಸರ್, ಹೊಸದು ಬಂದಿರೋದ್ರಿಂದ. ಆಮೇಲೆ ಜೀರೋ ಮೇಂಟೆನೆನ್ಸ್ ಅದು ಸರ್ ಹೇಳ್ತಾರೆ, ಜೀರೋ ಮೇಂಟೆನೆನ್ಸ್ ಅಂತ. ಮೇಡಮ್ ಕೇಳಬೇಕು, ಮೇಡಮ್ ನಿಜವಾಗ್ಲೂ ಜೀರೋ ಮೇಂಟೆನೆನ್ಸ್? ಚೆನ್ನಾಗಿ ಮಾಡ್ತಾರೆ. ಇದು ಆಗಕ್ಕೆ ಕಾರಣ ನನ್ನ ಮಗಳನ್ನೇ, ಅವಳು ಸಿವಿಲ್ ಇಂಜಿನಿಯರು. ಅವಳು ನಮಗೆ ಪೇಂಟೇ ಬೇಡ ಅಂತ ಹೇಳ್ಬಿಟ್ಟು ಮಾರ್ಬಲ್ ಶೀಟ್ ನ ಚೂಸ್ ಮಾಡಿ. ಅಲ್ಲ, ಇದು ಜೀರೋ ಮೇಂಟೆನೆನ್ಸ್ ಅಂತ, ಏನು ಗಲೀಜಾಗಲ್ಲ, ಗಲೀಜಾಗಲ್ಲ. ಒಂದು ಬಟ್ಟೆ ತೊಗೊಂಡು ನಾಳೆ ದಿನ ಮಕ್ಕಳು ಬಂದು ಗೀಚಿದ್ರು ತೊಂದರೆ ಇಲ್ಲ, ತೊಂದರೆ ಇಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಮಕ್ಕಳು ಇಲ್ಲ, ಬಟ್ ದೊಡ್ಡ ಮಕ್ಕಳು ಬಂದ್ರೆ ಗಲೀಜ್ ಮಾಡಿದ್ರೆ ತೊಂದರೆ ಇಲ್ಲ ಅಂತ. ಮುಟ್ಟಿದ್ರು ಏನು ಅಂತ ಇದಾಗೋದಿಲ್ಲ, ಕಿಚ್ಚಿದ್ರು ಏನು ಇದು ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಮನೆ ಓಪನಿಂಗ್ ಟೈಮಲ್ಲಿ. ನಿಮ್ಮ ಮನೆ ಯಾವಾಗ ಓಪನಿಂಗ್ ಮಾಡಿರೋದು? ಆಕ್ಚುಲಿ 2 months ಆಯ್ತು. ಓಪನಿಂಗ್ ಟೈಮಲ್ಲಿ ಎಲ್ಲ ಗಲೀಜ್ ಆಗಿರುತ್ತೆ, ಮುಟ್ಟಿ ಮಾಡಿ ಎಲ್ಲ ಒರೆಸ್ಕೊಂಡಿದ್ದೀವಿ, ನೀಟ್ ಆಗಿದೆ ಸರ್. ಅದು ಈಸಿ ಕ್ಲೀನ್ ಆಯ್ತಾ ನಿಮಗೆ? ಈಸಿ ಕ್ಲೀನ್ ಇದೆ, ತೊಂದರೆ ಇಲ್ಲ ಅಂತೀರಾ? ಆಮೇಲೆ ಮನೆ ಓಪನಿಂಗ್ ಟೈಮಲ್ಲಿ ಎಲ್ಲ ಯಾರು ಕಾಂಪ್ಲಿಮೆಂಟ್ ಕೊಟ್ಟಿದ್ದು, ಏನು ಹೇಳಿದ್ರಾ? ಬೇರೆಯವರೆಲ್ಲ ಹೇಳಿದ್ರು, ಡಿಫ್ರೆಂಟ್ ಆಗಿದೆ ನಿಮ್ಮ ಮನೆ, ಚೆನ್ನಾಗಿ ಬಂದಿದೆ. ಆಕ್ಚುಲಿ ಏನೋ ಬೇರೆ ತರ ಮಾಡಿದಿರಾ, ಇಲ್ಲಿ ಬಂದ್ರೆ ಏನೋ ಒಂಥರ ಲುಕ್ ಕೊಡ್ತಾರೆ, ರಾಯಲ್ ಲುಕ್ ಇದೆ ಅಂತ ಕಾಂಪ್ಲಿಮೆಂಟ್ ಕೊಟ್ರು. ಸರ್ ನಿಮ್ದು ಸ್ನೇಹಿತರೆಲ್ಲ ಬಂದವರೆಲ್ಲ ಇಷ್ಟಪಟ್ಟರೆ? ಬಂದ್ರು. ಅವರು ಸುಮಾರು ಸತಿ ನೋಡಕ್ ಬಂದು, ಒಂದ್ಸತಿ ಬಂದಿದ್ದಾರೆ, ಇನ್ನೊಂದ್ಸತಿ ನೋಡ್ಬೇಕಂತ ಅನ್ಬಿಟ್ಟು 2-3 ಸತಿ ಬಂದು ನೋಡ್ಕೊಂಡು ಏನೋ ಹೊಸದ್ ಮಾಡೋರೆ, ಹೊಸದ್ ಮಾಡಿದಾರಲ್ಲ ಅನ್ಬಿಟ್ಟು ಏನೋ ಒಂದು ಹೊಸ ಫೀಲಿಂಗ್ ಮಾಡಿದೀರಾ ಅಂತ. ನಮ್ಮ ಲೇಔಟ್ ಅಲ್ಲಿ. ಸರ್ ನಿಮ್ ಸ್ನೇಹಿತರು ಯಾರಾದ್ರು ಇಷ್ಟಪಟ್ಟಿರೋದು, ಕಾಂಪ್ಲಿಮೆಂಟ್ ಕೊಟ್ಟಿರೋದು? ಸ್ನೇಹಿತರು ಯಾರು ಬಂದಿಲ್ಲ, ಇಲ್ಲಿ ರಿಲೇಟಿವ್ಸ್ ಮತ್ತೆ ಕೇಳ್ತಿದ್ದಾರೆ, ಇವ್ರು ನಂಬರ್ ಕೇಳ್ತಿದಾರಂತೆ. 2-3 ನಂಬರ್ ಕೇಳಿದ್ದಾರೆ, ನಾವು ಇದೇ ತರ ಮಾಡಿಸ್ಬೇಕು ನಂಬರ್ ಕೊಡು ಅಂತ. ಅದನ್ನೇ ಬೆಳಗ್ಗೆ ತಾನೇ ಮಾತಾಡ್ತಿದ್ರು ಅವರು. ಓಕೆ. ಇಲ್ಲಿ ತುಂಬಾ ಜನ ಇಷ್ಟಪಟ್ಟು ಫೋಟೋ ಶೂಟ್ ಮಾಡ್ಕೊಂಡಿರೋ ಜಾಗ ಯಾವುದು? ಇಲ್ಲಿ ನಿಂತ್ಕೊಂಡು ಸಾಕಾದ ಫೋಟೋ ತೆಗಿಬಹುದು ಅಂತ ಹೇಳ್ಬಿಟ್ಟು. ದೇವ್ರ ಮನೆ ಮುಂದೆ ಆಮೇಲೆ ಮೇಲೆ ಫ್ಯಾಮಿಲಿ ಲಾಂಜ್ ಅಲ್ವಾ, ಅದು ಸಕ್ಕದ ಬಂದಿದೆ ಅದು. ಓಕೆ, ಅದು ಇಷ್ಟಪಟ್ಟಿರ್ತಾರೆ ಎಲ್ಲರೂ ಅಲ್ವಾ? ಅದು ತುಂಬಾ ಯೂಸ್ ಆಗುತ್ತೆ ನಿಮಗೆ ಏನಾದ್ರು ಪಾರ್ಟಿ ಫಂಕ್ಷನ್ಸ್ ಮಾಡಕ್ಕೆ. ವಾಷಿಂಗ್ ಮಿಷಿನ್ ಎಲ್ಲ ಹೋಗ್ತೀವಲ್ಲ, ಅದು ಗೊತ್ತೇ ಆಗಲ್ಲ. ಡೋರ್ ನೋಡಿದ್ವಿ, ಕರೆಕ್ಟ್. ನೀವು ಗೆಸ್ ಮಾಡಿದ್ರಾ? ಇಲ್ಲ, ಅವ್ರು ಹೇಳಿದ್ರು, ಜಸ್ಟ್ ಹಿಂಗ್ ಪ್ರೆಸ್ ಮಾಡಿ ಓಪನ್ ಆಗುತ್ತೆ, ಓಪನ್ ಆಗುತ್ತೆ, ಯಾರಿಗೂ ಗೊತ್ತಾಗಲ್ಲ. ಅವರು ಅಲ್ಲಿದ್ರಲ್ಲಿ ಅವರೇ ಮಾಡ್ಕೊಂಡು ಹಿಂಗೆ ಬೇಕಂತ ಹೇಳ್ಬಿಟ್ಟು ಮಾಡ್ಕೊಂಡು. ಇವ್ರದೇ ಚಿಕ್ಕ ಮಗಳು. ಅವ್ರ ಡಿಮಾಂಡ್ ಇದೆ. ಓಕೆ ಸರ್, ಇವರೇನು ಆರ್ಕಿಟೆಕ್ಟ್? ನಿಮ್ಮ ಹೆಸರು ಮೇಡಮ್? ಚೈತ್ರ. ವೀಕ್ಷಕರೇ, ಚೈತ್ರ ಅವರೇ ಮಾಸ್ಟರ್ ಮೈಂಡ್ ಇವೆಲ್ಲ ಕ್ರಿಯೇಟ್ ಮಾಡೋದಕ್ಕೆ. ಮೇಡಮ್ ಯಾಕೆ ಮೇಡಮ್ ಮಾರ್ಬಲ್ ಶೀಟ್ ಹಾಕಬೇಕು, ನಮ್ಮ ಮನೆಗೆ ಪೇಂಟೇ ಬೇಡ, ಯಾಕಂದ್ರೆ ನೀವು ಆರ್ಕಿಟೆಕ್ಟ್ ಕೂಡ, ನೀವು ಹೇಳಿ, ಟೆಕ್ನಿಕಲಿ ಹೇಳಿ. ಟೆಕ್ನಿಕಲ್ ಏನಂದ್ರೆ ಪ್ರೀವಿಯಸ್ ಹೌಸಲ್ಲಿ ಇದು ಪೇಂಟ್ ಇದೆ. ಸೊ ಏನಾಯ್ತು, ಗ್ರೂಪ್ ರೋಷ ದಿವಸನೇ ಪ್ರಾಬ್ಲಮ್ ಆಯ್ತು. ಲೈಕ್ ಹಿಂಗೆಲ್ಲ ಹಚ್ಚೆ ಹಚ್ತೀವಿ, ಇಲ್ಲ ಏನೋ ಒಂದು ಡೆಕೋರೇಷನ್ ಮಾಡ್ತೀವಿ. ಸೊ ಏನಾಯ್ತು, ನಮ್ಗೆ ನೆಕ್ಸ್ಟ್ ಅದು ಹೋಗ್ಲೇ ಇಲ್ಲ. ನಮ್ಮ ಮನೆ ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಆ ಕಲೆ ಹಂಗೆ ಇರುತ್ತೆ ನೆಕ್ಸ್ಟ್ ಪೇಂಟ್ ಅವರವರೆಗೂ. ಮತ್ತೆ ನಮ್ಮ ಮನೇಲಿ ಅಷ್ಟೊಂದೆಲ್ಲ ಗಲೀಜಾಗಲ್ಲ, ಏನಾದ್ರು ಒಂದು ಆಗಿದೆ ಅದು ಹಂಗೆ ಕಾಣಿಸುತ್ತೆ. ಬಟ್ ನಾವು ಅನ್ಕೊಂಡು ಮಾರ್ಬಲ್ ಶೀಟ್ ಹಾಕಿದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಬರ್ಸ್ಕೊಂಬೋದು, ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಅಂತ. ಬಟ್ ಆಕ್ಚುಲಿ ಹಾಕೋಕ್ಕಿಂತ ಮುಂಚೆ ತುಂಬಾ ಎಲ್ಲ ಮನೆಯಲ್ಲಿ ಬೇಡ ಅನ್ನೋದೇ ಇತ್ತು ಡಿಸ್ಕಷನ್. ಅವ್ನು ಬೇರೆ ಕಡೆ ಹೋಗಿದ್ದ, ಮಾರ್ಬಲ್ ಶೀಟ್ ಹಾಕಿರೋದೊಂದು ಮನೆ ನೋಡಕ್ ಹೋಗಿದ್ದು,
ಬೇರೆ ಕಡೆ ಅವ್ರು ಮಾಡಿರೋದು, ಅಲ್ಲೂ ನಮ್ಗೆ ಇಷ್ಟ ಆಗಲಿಲ್ಲ. ಮತ್ತೆ ನಾವಿಲ್ಲ ಇವರು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಮತ್ತೆ ಇಲ್ಲ KR-ಪುರಂಗೆ ಹೋಗ್ಲೇಬೇಕು ಅಂತ ಅಲ್ಲಿವರೆಗೂ ಹೋಗಿ, ಅದು ತುಂಬಾ ದೂರ ಬೇರೆ ನಮ್ಗೆ, ಹಂಗೂ ಇವ್ರು ಅಂದ್ರು ಅಲ್ಲಿಂದ ಬಂದು ಇಲ್ಲಿಗೆ ಬರ್ತಾರ ಅಂತ. ಬಟ್ ನಾವ್ ಇವ್ರ ರಿವ್ಯೂನ ನಿಮ್ದ್ರಲ್ಲಿ ನೋಡಿದ್ದು, ಮತ್ತೆ ನಮ್ಗೆ ಇನ್ನೊಂದು ಮನೆ ತೋರ್ಸೋರು ಇಲ್ಲಿ ಹೋದ್ಮೇಲೆ. ಆಕ್ಚುಲಿ ಅವ್ರ ಹತ್ರ ಹೋದ್ಮೇಲೆ ಸ್ವಲ್ಪ ಮೈಂಡ್ ಚೇಂಜ್ ಆಯ್ತು. ಮಾಡ್ಬೋದು, ಅವ್ರ ಹಂಗೆ ರೆಸ್ಪಾನ್ಸ್ ಮಾಡಿದ್ರು, ಹೆಂಗಾಗುತ್ತೆ, ಎಷ್ಟು ವರ್ಷ ಅವ್ರು ಹೇಳ್ದಾಗ ನಮ್ಗೆ ನಂಬೋದು ಅಂತ ಅನ್ಸ್ತು. ವ್ಯಕ್ತಿ ನೋಡಿದಾಗ ನಂಬೋದು ಅಂತ ನಂಬಿಕೆ ಬಂದ್ರೆ ಮಾತ್ರ ಕೊಡಕ್ಕಾಗೋದು. ಯಾಕಂದ್ರೆ ಇಲ್ಲೆಲ್ಲ ತುಂಬಾ ಜನ ಇದಾರೆ, ಇಷ್ಟು ದೂರ ಬಿಟ್ಟು ಅಲ್ಲಿ ಹೋಗಿದೀವಿ ಅಂದ್ರೆ ಅಂದ್ರೆ ಇದಕ್ಕಿಂತ ಮುಂಚೆ ಒಂದ್ 2-3 ಮನೆ ಕಟ್ಟಿದೀವಿ ನಾವು, ಇಂಟೀರಿಯರ್ಸ್ ಮಾಡ್ಸಿದೀವಿ, ಯಾವ್ದು ನಮ್ ಇದು ಅನ್ಸಿಲ್ಲ, ಸ್ಯಾಟಿಸ್ಫೈಡ್ ಆಗಿಲ್ಲ. ಸೊ ನಾವು ಇವ್ರು ಇನ್ನೊಂದ್ ಮನೆ ತೋರ್ಸಿದ್ರು ಇದಕ್ಕಿಂತ ಮುಂಚೆ ನಮ್ಗೆ. ಸೊ ಅಲ್ಲಿ ನಮ್ಗೆ ನೋಡಿದಾಗ ಓಕೆ ಚೆನ್ನಾಗಿ ಮಾಡ್ತಾರೆ, ಈ ಕಾಂಬಿನೇಷನ್ಸ್ ಅಷ್ಟೇ ಅವರು ಸಜೆಷನ್ ಕೊಟ್ಟಿದ್ದಾರೆ, ವರ್ತ್ ಇದೆ ತುಂಬಾ. ಲೈಕ್ ಅವರು ಯಾವ್ಯಾವ ಡಿಸೈನ್ ಬರುತ್ತೆ ಅಂತ ವಿಡಿಯೋ ಇದೆಲ್ಲ ಕೊಟ್ಟಿದ್ರು ನಮ್ಗೆ, 3D ವಿಡಿಯೋ. ಹೌದೌದು ಕೊಟ್ಟಿದ್ರು, ತುಂಬಾ ಚೇಂಜಸ್ ಆಗಿದೆ. ಅದಾದ್ಮೇಲೂ ತುಂಬಾ ಚೇಂಜಸ್ ನಾವು ಹೇಳಿದೀವಿ, ಅವರು ಕೂಡ ಲೈಕ್ ಪ್ರೊಡಕ್ಟಿವ್ ಆಗಿ ಅವರೇ ತಗೊಂತಾರೆ. ಚೇಂಜಸ್ ಇದು ಚೆನ್ನಾಗಿ ಕಾಣುತ್ತೆ ಮೇಡಮ್, ಇದಾಕ್ಸಿ ಅಂತ ಸಜೆಷನ್ ಕೊಡ್ತಾರೆ. ಸೊ ನಾವ್ ಹೇಳಿದ್ದೆ ಇದೇ ಹಾಕಿದೀವಿ ನಾವು, ನೀವು ಬೇರೆ ಡಿಸೈನ್ ಹೇಳಿದ್ರೆ ಆ ತರ ಎಲ್ಲ ಯಾವತ್ತೂ ಇಲ್ಲ. ಇನ್ ಕೇಸ್ ನಾವೇ ಒಂದೊಂದ್ಸತಿ ಹೇಳಿ ಡಿಸೈನ್ ಬೇಡ, ಇದು ನಮ್ಗೆ ಇವಾಗ ಇಷ್ಟ ಆಗ್ತಿಲ್ಲ ಅಂತ ಅದನ್ನ ತೆಗೆದು ಹಾಕಿದ್ದಿದೆ. ತುಂಬಾ ಸತಿ ಆಗಿದೆ. ಆಸ್ ಅ ಟೆಕ್ನಿಕಲ್ ಪರ್ಸನ್ ನಮ್ಮ ವೀಕ್ಷಕರಿಗೆ ಹೇಳಿ, ಸೊ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ನೋಡ್ತೀವಿ ಅಂದ್ರೆ ಮಾರ್ಬಲ್ ಶೀಟ್ ಗೆ ಹೋಗ್ಬೋದಾ? ಹೋಗ್ಬೋದು, 100% ಹೋಗ್ಬೋದು ಅಂತ ಹೇಳ್ತೀರಾ. ವಾಟ್ ಅಬೌಟ್ ಸನ್ಶೈನ್ ಇಂಟೀರಿಯರ್ ಕೆಲಸ ಕೊಡ್ಬೋದು ಅವ್ರಿಗೆ? ಕೆಲಸ ಕೊಡಿ ಅಂತ ಹೇಳ್ತೀವಿ, ಕೊಡಿ ಸರ್, ಒಳ್ಳೇದು, ಚೆನ್ನಾಗಿ ಮಾಡ್ಕೊಡ್ತಾರೆ ಅವ್ರು. ಲೈಕ್ ನಾವ್ ಹೋದಾಗ ಇವ್ರಿಬ್ರೆ ನಮ್ಗೆ ಇದ್ದಿದ್ದಲ್ಲ ನೋಡಿದ್ದು, ಬಟ್ ನಾವ್ ಯೂಶಲಿ ನಂಬಲ್ಲ ಅಷ್ಟು ಬೇಗ ಯಾರನ್ನೂ. ಅವ್ರು ನೋಡಿದಾಗ ಅವ್ರು ಹೇಳಿದ ಮಾತು ನಂಬೇಕು ಅನ್ಸ್ತು, ಮಾಡ್ತಾರೆ, ಅದು ಬರ್ಬೇಕು. ಸುಮ್ನೆ ನಾವ್ ಯಾರಿಗೂ ಕೊಟ್ಟಿಲ್ಲ ಹಂಗೆ, ಯಾಕಂದ್ರೆ ಹೋದ್ ಸತಿ ಮಾಡಿದ್ರೆ ತುಂಬಾ ಜನ ಕೆಲಸದವ್ರಿಗೆ ನಾವು ಕೊಟ್ಟಿಲ್ಲ. ಬಟ್ ಇವ್ರಿಗೆ ಹೇಳ್ತೀನಿ ಕೊಡಿ ಅಂತ ಹೇಳ್ತೀರಾ. ಸೂಪರ್ ಆಗಿ ಹೇಳಿದ್ರೆ ಒಂದು ಸೆನ್ಸನ್ ಇಟ್ರಿಗೆ ಎಲ್ಲ ಒಂದು ತಮ್ಸ್ ಕೊಟ್ಬಿಡ್ಬೋದಾ? ಎಲ್ಲರೂ ತಮ್ಸ್ ಕೊಟ್ಟು ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ಹಂಗೇನೆ. ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜನರು ಕೊಟ್ಟಿದ್ದಕ್ಕೆ, ಕಂಪ್ಲೀಟ್ ಫ್ಯಾಮಿಲಿಗೆ ಥ್ಯಾಂಕ್ ಯು ವೆರಿ ಮಚ್. ಮೇಲೆ ಬಂದ್ಬಿಡೋಣ. ಬರಬೇಕಾದ್ರೆ ಈ ವಾಲ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್. ನೆಕ್ಸ್ಟ್ ಕಾನ್ಸೆಪ್ಟ್ ಇದು ಡಬಲ್ ಹೈಟ್ ಇರೋದ್ರಿಂದ, ಸೊ ಟೋಟಲ್ ಆಗಿ ಓವರ್ ಆಲ್ ಮಾರ್ಬಲ್ ಶೀಟ್ ವಿತ್ WPC ಪ್ಯಾನಲ್ಸ್ ಕಾಂಬಿನೇಷನ್ ಕೊಟ್ಟಿದ್ದೀವಿ ಸರ್. ಸೊ ಇದು ಬಂದು ಸಾಲಿಡ್ ಪ್ಯಾನಲ್ಸ್ ಇದೆ. ಸೊ ಸಾಲಿಡ್ WPC ಪ್ಯಾನಲ್ಸ್ 12 mm ಬರುತ್ತೆ. ಸೊ ಮತ್ತೆ ಈ ಸೆಂಟ್ರಲ್ ಸರ್ ಇದು ಬಂದು ಅಪ್ ಟು 5 feet ಇತ್ತು ವಾಲ್ ಬಿಡ್ತು. ಸರಿ. ಸೊ ಅದಕ್ಕೆ ಮಾರ್ಬಲ್ ಶೀಟ್ ನ ಕೊಟ್ಟು ಎರಡು ಕಡೆ ಡಿವೈಡ್ ಮಾಡಿ ಸೆಂಟ್ರಲ್ 4 feet ಶೀಟ್ ನ ಕೊಟ್ಟಿದ್ದೀವಿ. ಸೊ ಇದಕ್ಕೆ ಜಾಯಿಂಟ್ಸ್ ಎಲ್ಲ ಬಂದು ಗೋಲ್ಡನ್ ಬೀಡಿಂಗ್ ನ ಕೊಟ್ಟಿದ್ದೀವಿ ಸರ್. ಬೀಡಿಂಗ್ ಅನ್ನು ಹಾಕಿದ್ದೀವಿ, ಬೀಡಿಂಗ್ ನ ಕೊಟ್ಟಿದ್ದೀವಿ. ಸೊ ಬಂದು ಒಂದನ್ನು ಈಕ್ವಲ್ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಶೀಟ್. ಸೊ ಮೇಲೆ ಅದೇ ಕಂಟಿನ್ಯೂಟಿ ಅಲ್ವಾ ಸರ್? ಮೇಲೆ ಫುಲ್ ಕಂಟಿನ್ಯೂಟಿ ಇದೆ ಸರ್. ನಿಮಗೆ ಗ್ರೌಂಡ್ ಫ್ಲೋರ್ ಇಂದ ಅಪ್ ಟು ಸೆಕೆಂಡ್ ಫ್ಲೋರ್ ವರೆಗೂ ಒಂದು ಪ್ಯಾಟರ್ನ್ ಕಂಟಿನ್ಯೂ ಆಗಿದೆ. ಒಂದೇ ಪ್ಯಾಟರ್ನ್ ಕಂಟಿನ್ಯೂ ತಗೊಂಡಿದ್ದೀರಾ ಸರ್? ಇಲ್ಲಿದೆ ಹೋಗ್ತಿದ್ದೀವಿ ಸರ್ ಇವಾಗ ನಾವು. ಸರ್ ನೆಕ್ಸ್ಟ್ ಬಂದು ಇಲ್ಲೊಂದು ಫಂಕ್ಷನ್ ಹಾಲ್ ಅಂತಾನೆ ಹೇಳ್ಬೋದು ಸರ್. ಫ್ಯಾಮಿಲಿ ಲಾಂಜ್ ಅಂತ ಕೂಡ ಹೇಳ್ಬೋದು. ಫ್ಯಾಮಿಲಿ ಲಾಂಜ್ ಮಿನಿ ಫಂಕ್ಷನ್ ಹಾಲ್ ಅಂತಾನೆ ಹೇಳ್ಬೋದು. ಸೊ ಫ್ಯಾಮಿಲಿ ಟುಗೆದರ್ಗೆ ಒಂದು ಸ್ಪೇಸ್ ನ ಮಾಡ್ಕೊಂಡಿದ್ದಾರೆ ಸರ್ ಇಲ್ಲಿ. ಸೊ ಈ ಕಾನ್ಸೆಪ್ಟ್ ಬಂದು ಟೋಟಲ್ ಗ್ರೀನ್ ಥೀಮ್ ಅಲ್ಲಿ ಹೋಗಿದ್ದೀವಿ ಸರ್. ಗ್ರೀನ್ ಥೀಮ್ ಅಲ್ಲಿ ಹೋಗಿದ್ದೀವಿ. ಸೊ ಲೈಟ್ ವಿತ್ ಡಾರ್ಕ್ ಗ್ರೀನ್ ಥೀಮ್ ಅಲ್ಲಿ ಹೋಗಿದ್ದೀವಿ. ಈ ವಾಲ್ಸ್ ಅಲ್ಲಿ ನೋಡಬಹುದು, ವಾಲ್ಸ್ ಗೆ ಬಂದು ಸ್ಟೋನ್ ಗ್ರೀನ್ ನ ಯೂಸ್ ಮಾಡಿದೀವಿ ಸರ್. ಕಂಪ್ಲೀಟ್ ಸ್ಟೋನ್ ಗ್ರೀನ್ ನ ಯೂಸ್ ಮಾಡಿ, ಸೊ ಆಪೋಸಿಟ್ ವಾಲ್ ಅಲ್ಲಿ ಒಂದು WPC ಪ್ಯಾನಲ್ಸ್ ನ ಕೊಟ್ಟು ಸೆಂಟರ್ ಅಲ್ಲಿ ಡಾರ್ಕ್ ಗ್ರೀನ್ ನ ಕೊಟ್ಟಿದ್ದೀವಿ ಸರ್. ಡಾರ್ಕ್ ಗ್ರೀನ್ ಕೊಟ್ಬಿಟ್ರಿ. ಹೌದು. ಅಕ್ಕಪಕ್ಕದಲ್ಲಿ ಯಾವ್ದು ರಾಫ್ಟರ್ಸ್ ಯಾವ್ದು? ಇದೆಲ್ಲ WPC ಸಾಲಿಡ್ ಪ್ಯಾನಲ್ಸ್ ಸರ್. ಪೇಸ್ಟಲ್ ಕಲರ್ಸ್ WPC ಸಾಲಿಡ್ ಪ್ಯಾನಲ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ವಲ್ವಾ? ಸೊ ಏನಾಗುತ್ತೆ, ರೆಗ್ಯುಲರ್ ರಿಸೀವ್ ಸ್ಪೇಸಸ್ ಅಲ್ಲಿ PVC ಪ್ಯಾನಲ್ಸ್ WPC ನ ಕೊಟ್ರೆ ಏನಾದ್ರು ಸುಮ್ಮನೆ ಟಚ್ ಆಯ್ತು ಅಂದ್ರೆ ಅದು ಹೊಡೆದೋಗುತ್ತೆ ಸರ್. ಸೊ ಆ ಒಂದು ರೀಸನ್ ಇಂದ WPC ಸಾಲಿಡ್ ನ ಕೊಟ್ಟಿದ್ದೀವಿ. ಇಲ್ಲಿ ರಫ್ ಯೂಸ್ ಮಾಡ್ಕೊಂಡು ತೊಂದರೆ ಇಲ್ಲ ಇದಕ್ಕೆ. ಸೊ ಸೀಲಿಂಗ್ ಸಹ ಗೋಲ್ಡನ್ PVC ನ ಕೊಟ್ಟಿದ್ದೀವಿ ಸರ್. ಇದಕ್ಕೆ ಇದು ಜಾಸ್ತಿ ಯೂಸ್ ಮಾಡಿದ್ದೀರಾ? ಹೌದು, ಎಲ್ಲ ಸೀಲಿಂಗ್ ಅಲ್ಲಿ ಆಲ್ಮೋಸ್ಟ್ ಗೋಲ್ಡನ್ PVC ನ ಕೊಟ್ಟು ನೀವು ಸೈಡ್ಸ್ ಅಲ್ಲಿ ನೋಡಬಹುದು ಸರ್. ಇದಕ್ಕೆ 4 inches ಬಾರ್ಡರ್ಸ್ ನ ಯೂಸ್ ಮಾಡಿದ್ದೀವಿ. ಈ ಕಾರ್ನರ್ಸ್ ಅಲ್ಲಿ ನಾರ್ಮಲ್ ಬೀಡಿಂಗ್ ಕೊಡೋ ಬದಲು 4 inches ಬಾರ್ಡರ್ ನ ಕೊಟ್ಟಿದ್ದೀವಿ. ಒಂದು ಲೈಕ್ ಒಂದು ಫೋಟೋ ಫ್ರೇಮ್ ತರ ಡಿಫರೆಂಟ್ ಲುಕ್ ಕಾಣಿಸ್ತಾ ಇದೆ ಸರ್. ವೆರಿ ನೈಸ್. ಸೊ ಮತ್ತೆ ಈ ಒಂದು ವಾಲ್ ನೋಡಬಹುದು ಸರ್ ಇದು. ಸೊ ಈ ಒಂದು ವಾಲ್ಗೂ ಸಹ ಗ್ರೀನ್ ಕಲರ್ ಅಲ್ಲಿ, ಲೈಟ್ ಗ್ರೀನ್ ಕಲರ್ ಅಲ್ಲಿ WPC ಸಾಲಿಡ್ ನ ಕೊಟ್ಟಿದ್ದೀವಿ ಸರ್. ಸೊ ಇದರಿಂದ ಡಿಫರೆನ್ಸ್ ಏನಂತ ಹೇಳಿದ್ರೆ, ಸೊ ಈ ವಾಲ್ ಅಲ್ಲಿ ಒಂದು ಬ್ಯಾಕ್ ಸೈಡ್ ಡೋರ್ ಇದೆ ಸರ್ ಇದಕ್ಕೆ. ಓಕೆ. ಸೊ ಹಿಡನ್ ಡೋರ್ ತರ ಮಾಡಿದ್ದೀವಿ. ಬಟ್ ಎಲ್ಲಿದೆ? ಸೊ ಡೋರ್ ಕಾನ್ಸೆಪ್ಟ್ ಎಲ್ಲಿದೆ ಅಂತ ಹೇಳಿದ್ರೆ, ನಿಮಗೆ ಈ ಬ್ಯಾಕ್ ಸೈಡ್ ಯುಟಿಲಿಟಿಗೆ ಇಲ್ಲಿ ಕೊಟ್ಟಿದ್ದೀವಿ ಸರ್ ಡೋರ್ ನ. ಗೊತ್ತೇ ಆಗಲ್ವಲ್ಲ ಸರ್? ಗೊತ್ತೇ ಆಗಲ್ಲ ಸರ್ ಆಫ್ಟರ್ಸ್ ಅಲ್ಲಿ. ಒಂದು ಚೂರು ಗೊತ್ತಾಗಲ್ಲ ಈ ರಾಫ್ಟರ್ಸ್ದು. ಯುಟಿಲಿಟಿಗೆ ಪ್ಯಾಸೇಜ್ ಮಾಡ್ಕೊಟ್ಟಿದ್ದೀವಿ, ಪ್ಯಾಸೇಜ್ಗೆ ಒಂದು ಡೋರ್ನ ಕೊಟ್ಟಿದ್ದೀವಿ, ಎಂಟ್ರಿ ಕೊಟ್ಟಿದ್ದೀರಾ? ಎಂಟ್ರಿ ಕೊಟ್ಟಿದ್ದೀವಿ. ಸೊ ಕ್ಲೋಸ್ ಆದ್ಮೇಲೆ ನಿಮಗೆ ಟೋಟಲ್ ವಾಲ್ ಒಂದೇ ಯೂನಿಫಾರ್ಮ್ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ಹೌದು ವೀಕ್ಷಕರೇ ನೋಡಿ, ಇಲ್ಲಿದೆ, ಬಟ್ ಆದ್ರೆ ನೀವು ಹುಡುಕ್ತಾ ಇರಬೇಕು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟೇ ಹುಡುಕೂ ಸಹ ಗೊತ್ತಾಗಲ್ಲ ಸರ್. ಹತ್ರ ಬಂದು ನೋಡಿದಾಗ ಮಾತ್ರ, ಅಂದ್ರೆ ರೆಗ್ಯುಲರ್ ಯೂಸೇಜ್ ಮಾತ್ರ ಗೊತ್ತಾಗುತ್ತೆ ಇಲ್ಲಿ ಡೋರ್ ಇದೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಡೋರ್ ಇದೆ. ವೈಟ್ ಬೀಡಿಂಗ್ ಕೊಟ್ಬಿಟ್ರೆ ಇಲ್ಲಿ ಗೋಲ್ಡನ್ ಬೀಡಿಂಗ್ ನ ಕೊಟ್ಟಿದ್ದೀವಿ ಸರ್. ರೋಸ್ ಗೋಲ್ಡನ್ ಬೀಡಿಂಗ್ಸ್ ನ ಕೊಟ್ಟಿದ್ದೀವಿ. ರೋಸ್ ಗೋಲ್ಡ್. ಹೌದು. ಇದು ಪೇಸ್ಟಲ್ ಇಲ್ಲಿ ಬೀಡಿಂಗ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನಾವು ಇಲ್ಲಿ ಡೋರ್ ಏನು ಹಿಡನ್ ಮಾಡ್ತೀವಲ್ವಾ, ಅದು ಹಿಡನ್ ಪ್ಯಾಟರ್ನ್ ಗೊತ್ತಾಗಲ್ಲ, ಜಾಯಿಂಟ್ಸ್ ಕಾಣಿಸುತ್ತೆ. ಸೊ ಅದಕ್ಕೆ ಅದೇ ಪ್ಯಾಟರ್ನ್ ಈಕ್ವಲ್ ಆಗಿ ಟೋಟಲ್ ರನ್ ಮಾಡಿದೀವಿ ಸರ್. ಆಗ ಒಂದು ಡಿಫರೆಂಟ್ ಡಿಸೈನ್ ಪ್ಯಾಟರ್ನ್ ಆಗಿದೆ, ಪ್ಲಸ್ ನಮಗೆ ಹಿಡನ್ ತರ ಕಾನ್ಸೆಪ್ಟ್ ಅಲ್ಲೂ ಫುಲ್ ಕ್ಲೋಸ್ ಆಗಿದೆ. ಪೇಸ್ಟಲ್ ಕಲರ್ ಅಲ್ಲ ಸರ್? ಪೇಸ್ಟಲ್ ಕಲರ್ಸ್ ಸರ್ ಕಂಪ್ಲೀಟ್ ಆಗಿ. ಈ ಟೋಟಲ್ ಮನೆಯಲ್ಲಿ ಟೋಟಲ್ ಎಲ್ಲ ಪೇಸ್ಟಲ್ ಕಲರ್ಸ್ ನ ಯೂಸ್ ಮಾಡಿದೀವಿ ಸರ್. ಇಲ್ಲಿ ಸೇಮ್ ಇದು ಸಹ PVC ಪ್ಯಾನಲ್ಸ್ ಇದರಲ್ಲಿ ಅಂತ ಎಲ್ಲ ಕಡೆ ಗೋಲ್ಡನ್
ಗೋಲ್ಡನ್ ಇದೆ ಅಂತ ಹೇಳಿದ್ರೆ ಗೋಲ್ಡನ್ ಕೊಟ್ಟಿಲ್ಲ ಸರ್, ನಾರ್ಮಲ್ ಶೀಟ್ ನ ಕೊಟ್ಟಿದ್ದೀವಿ ಇಲ್ಲಿ. ಬ್ಲಾಕ್ ನಾರ್ಮಲ್ ಹೌದು ಬ್ಲಾಕ್ ಲೈನ್ಸ್ ಇದೆ, ನಾರ್ಮಲ್ ಬ್ಲಾಕ್ ಲೈನ್ಸ್ ನ ಕೊಟ್ಟು ಸೈಡ್ ಅಲ್ಲಿ POP ನ ಕೊಟ್ಟಿದ್ದೀವಿ ಸರ್. ಓಕೆ, ಇಲ್ಲ ವಾಲ್ ಎಲ್ಲ ಸೇಮ್ ಸರ್, ಅದನ್ನೇ ಕಂಟಿನ್ಯೂ ಆಯ್ತಾ? ಇದೆಲ್ಲ ವಾಲ್ ಸರ್, ಈ ಒಂದು ವಾಲ್ ಮತ್ತೆ ಸ್ಟೋನ್ ಇದೆ, ಮಿಕ್ಕಿದೆಲ್ಲ ಒಂದು ಲಿವಿಂಗ್ ಅಲ್ಲಿ ಏನ್ ಕಲರ್ ಕೊಟ್ಟಿದ್ದೀವಲ್ವಾ ಅದೇ ಕಂಟಿನ್ಯೂ ತಗೊಂಡಿದ್ದೀವಿ ಸರ್. ಅದೇ ಕಂಟಿನ್ಯೂಟಿ. ಹೌದು, ಇಡೀ ಮನೆಗೂ ಅದೇ ಇಡೀ ಕಂಟಿನ್ಯೂ. ಮನೆ ಅದು ತಗೊಂಡಿದ್ದೀವಿ ಇಲ್ಲ ಹೋಗ್ಬಿಡೋಣ ಸರ್. ಸರ್. ಇದು ಬಂದು ಇನ್ನೊಂದು ಬೆಡ್ರೂಮ್ ಇದೆ. ಸೊ ಇದು ಸಹ ತುಂಬಾ ಲಕ್ಸುರಿ ಬೆಡ್ರೂಮ್ ಇದೆ ಸರ್. ಇದು ತುಂಬಾ ರಾಯಲ್ ಆಗಿ ಕಾಣಿಸ್ತಾ ಇದೆ, ತುಂಬಾ ಡೀಸೆಂಟ್ ಆಗಿದೆ. ಸೊ ಈ ರೂಮ್ ಅಲ್ಲಿ ಸರ್ ಟೋಟಲ್ ಆಗಿ ಕಾಟ್ ನ ಕೊಟ್ಟಿದ್ದೀವಿ, ಸ್ಟೋರೇಜ್ ನ ಕೊಟ್ಟಿದ್ದೀವಿ, ಸ್ಟಡಿ ಟೇಬಲ್ ನ ಕೊಟ್ಟಿದ್ದೀವಿ, ವಿತ್ ಸಿಟಿಂಗ್ ನ ಕೊಟ್ಟಿದ್ದೀವಿ ಸರ್. ಇಲ್ಲಿ ಬೇ ವಿಂಡೋ ಮಾಡ್ಕೊಟ್ರೆ ಬೇ ವಿಂಡೋ ಮಾಡ್ಕೊಟ್ಟಿದ್ದೀವಿ. ಸೊ ಬೆಡ್ ಕ್ವಶನ್ ಮೇಲೆ ಸಹ ಬಂದಿದ್ದು ಕಾಪರ್ ಡಿಸೈನ್ ಅಲ್ಲಿ 3D ವಾಲ್ ಪ್ಯಾನಲ್ಸ್ ಸರ್. ಇದು ಹೌದಾ? ಹೌದು ನೋಡಿ, ವಾಲ್ ಪ್ಯಾನಲ್ಸ್ ಅಲ್ಲಿ ಈ ರೀತಿನೂ ಯೂಸ್ ಮಾಡಬಹುದು ಅಂತ. ಈ ರೂಮ್ ಕಾನ್ಸೆಪ್ಟ್ ಟೋಟಲ್ ಎನ್ಸೆಪ್ಟ್ ಫುಲ್ಲಿ ಡೀಸೆಂಟ್ ಆಗಿ ಬೇಕು ನಮಗೆ, ವೈಟ್ ಪ್ಯಾಟರ್ನ್ ಅಲ್ಲೇ ಬೇಕು ಅಂತ ಹೇಳಿದ್ರು. ಸೊ ಆ ಒಂದು ಕಾನ್ಸೆಪ್ಟ್ ನಾವು ಟೋಟಲ್ ಆಗಿ ಇದನ್ನ ವೈಟ್ ಅಲ್ಲೇ ಕೊಟ್ಟಿದ್ದೀವಿ ಸರ್. ತುಂಬಾ ಕಂಪ್ಲೀಟ್ ವೈಟ್ ಮಾಡಿದ್ರೆ ಇದನ್ನ ನೋಡಿ ವೀಕ್ಷಕರೇ, ಎಲ್ಲ ವಾಲ್ ಎಲ್ಲ ವೈಟ್. ಇದು 3D ವಾಲ್ ಮೇಲೆ ಕಾಪರ್ ಡಿಸೈನ್ ಕೊಟ್ಟಿದ್ದೀವಿ ಸರ್. ಅಂದ್ರೆ ಇಂಟೀರಿಯರ್ ಮ್ಯಾಚ್ ಮಾಡಿ ಕೊಟ್ಟಿದ್ದೀವಿ. ಸೊ ಐಡೆಂಟಿಫೈ ಮಾಡೋಕೆ ಕಷ್ಟ ಆಗುತ್ತೆ, ಯಾವ್ದಾದ್ರು ಮೆಟಲ್ ಹಾಕಿರೋ ಮೆಟಲ್ CNC ಡಿಸೈನ್ ಮಾಡಿರೋ ತರ ಕಾಣಿಸ್ತಾ ಇದೆ, ತುಂಬಾ ಡಿಸೈನ್ ಚೆನ್ನಾಗಿದೆ ಇದು ಆಕ್ಚುಲಿ. ಬ್ಯಾಕ್ ಡ್ರಾಪ್ ಏನ್ ಸೊ ಬ್ಯಾಕ್ ಗ್ರೌಂಡ್ ಬಂದು ಚಾರ್ಕೋಲ್ ಪ್ಯಾನಲ್ ನ ಕೊಟ್ಟಿದ್ದೀವಿ ಸರ್. ಎರಡು ಕಡೆ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಚಾರ್ಕೋಲ್ ಡಾರ್ಕ್ ನ ಕೊಟ್ಟು ಸೆಂಟ್ರಲ್ ಇಂಟೀರಿಯರ್ ಮ್ಯಾಚ್ ಮಾಡಿ ವೈಟ್ ಅಲ್ಲಿ ಬುಕ್ ಮ್ಯಾಚಿಂಗ್ ನ ಕೊಟ್ಟಿದ್ದೀವಿ ಸರ್ ಚಾರ್ಕೋಲ್ ಪ್ಯಾನಲ್. ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ಬರೋದಾದ್ರೆ ಎಲ್ ಕಾರ್ನರ್ ಅಲ್ಲಿ ಸ್ಟಡಿ ನ ಕೊಟ್ಟು ಮೇಲೆ ಸ್ಟೋರೇಜ್ ನ ಕೊಟ್ಟಿದ್ದೀವಿ ಸರ್. ಓ, ಕೆಳಗಡೆ ಅಲ್ಲಿ ವ್ಯಾನಿಟಿ ಮಾಡಿದ್ರಲ್ಲ, ವ್ಯಾನಿಟಿ ಕೊಟ್ಟು ಹೌದು ಸೇಮ್ ಅದೇ ತರ ಮಾಡಿದ್ರಲ್ವಾ ಇಲ್ಲಿ? ಇಲ್ಲೆಲ್ಲ ನಿಮಗೆ ಕೌಂಟರ್ ಟಾಪ್ ಅಲ್ಲಿ ಕಿಚನ್ ಒಂದು ಬಿಟ್ಟರೆ ಸರ್, ಬೇರೆ ಎಲ್ಲ ಕಡೆ ಎಲ್ಲ ಮಾರ್ಬಲ್ ಶೀಟ್ ಅಲ್ಲೇ ಕ್ಲೋಸ್ ಮಾಡಿದ್ದೀವಿ, ಕ್ಲೋಸ್ ಮಾಡಿದ್ದೀವಿ. ಓಕೆ. ಸೊ ಇದರಲ್ಲಿ ಬಂದು ನಿಮಗೆ ಎಲ್ಲಾನು ಫ್ರೋ ಲಿಫ್ಟರ್ ಹಾಕಿದ್ದೀವಿ ಇದರಲ್ಲೆಲ್ಲ, ಲಿಫ್ಟರ್ ನ ಕೊಟ್ಟಿದ್ದೀವಿ ಕಾರ್ಡ್ಸ್ ಅಲ್ಲೆಲ್ಲ. ಓ, ಇದು ಲೆವಿಟೇಟ್ ತರ ಗೊತ್ತಾಗುತ್ತೆ. ಹೌದು ಸರ್, ಹೌದು. ನೋಡಿ ಎಷ್ಟು ಮುಂದೆ ತಗೊಂಡ್ಬಿಟ್ಟಿದ್ರೆ ಇದನ್ನ, ಚೆನ್ನಾಗಿದೆ ಇದು. ಆಮೇಲೆ ಈ ವಾಲ್ ನೋಡ್ಬೋದು ಸರ್, ಈ ವಾಲ್ ಅಲ್ಲಿ ನಿಮಗೆ ಸ್ಟೋರೇಜ್ ಐಡೆಂಟಿಫೈ ಮಾಡಬಹುದು ಸರ್ ಎಲ್ಲಿದೆ ಅಂತ ಹೇಳಿ. ಇಲ್ಲೂ ಸ್ಟೋರೇಜ್ ಇದೆಯಾ? ಇದು ಕಂಪ್ಲೀಟ್ ಆಗಿ ನಾವು ಹಿಡನ್ ಡೋರ್ ತರ ಕೊಟ್ಟಿದ್ದೀವಿ ಸರ್. ಇಲ್ಲಿದೆ ವಾರ್ಡ್ರೋಬ್ ಕಾಣಿಸ್ತಾನೆ ಇಲ್ಲ? ಒಂದು ವಾರ್ಡ್ರೋಬ್ ಇನ್ಸೈಡ್ ಇದೆ ಸರ್. ಇದು ಒಳಗಡೆ ಇದೆಯಾ? ಹೌದು, ಇನ್ಸೈಡ್ ಇದೆ. ಒಳ್ಳೆ ವಾರ್ಡ್ರೋಬ್ ಇತ್ತು, ಡ್ರೆಸ್ಸಿಂಗ್ ನ ಕೊಟ್ಟಿದ್ದೀವಿ ಸರ್ ಒಳಗಡೆಗೆ. ಓ, ಇಲ್ಲಿ ಒಳಗಡೆ ಮಾಡಿದ್ದೀರಾ ಇದು? ಕ್ಯಾಫೆಚಿನೋ ಅಲ್ವಾ ಇದು? ಕಂಪ್ಲೀಟ್ ಕ್ಯಾಫೆಚಿನೋ. ಒಳ್ಳೆ ಕಲರ್ ತಗೊಂಡಿದ್ದೀರಾ ಸರ್. ಎಲ್ಲ ತುಂಬಾ ಡಿಸೆಂಟ್ ಕಲರ್ಸ್ ನ ಕೊಟ್ಟಿದ್ದೀವಿ. ನಿಜವಾಗ್ಲೂ ಅಂದ್ರೆ ಮಾರ್ಬಲ್ ಶೀಟ್ ಅಲ್ಲಿ ಈ ತರನೂ ಮಾಡಬಹುದು ಅಂತ ಒಳ್ಳೆ ಚೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಟೋಟಲ್ ಆಗಿ ಸರ್ ನಿಮಗೆ ಸ್ಟೋರೇಜ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ವಾಶ್ರೂಮ್ ಇದೆ, ಎಲ್ಲ ಬಂದು ನಿಮಗೆ ಡೋರ್ ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ಡೋರ್ ಇದೆ ಅಂತ ಗೊತ್ತಾಗೋದಿಲ್ಲ ಸರ್ ನಿಮಗೆ. ಈ ರೂಮಲ್ಲಿ ವಾರ್ಡ್ರೋಬೇ ಇಲ್ಲ ಅನ್ಕೊಂಡ್, ವಾರ್ಡ್ರೋಬ್ ಇಲ್ಲ ಅಂತ ಫುಲ್ ಓಪನ್ ಒಂದೇ ವಾಲ್ ತರ ಕಾಣಿಸ್ತಾ ಇರುತ್ತೆ ನಿಮಗೆ. ಒಂದೇ ವಾಲ್ ತರ ಅನಿಸ್ತಾ ಇದೆ ಸರ್, ಅದು ಗೊತ್ತಾಗಲ್ಲ. ವೆರಿ ನೈಸ್. ತುಂಬಾ ನಂಗೆ ಭಾಳ ಇಷ್ಟ ಆಗಿದೆ ಇದು ಸರ್. ಸೀಲಿಂಗ್ ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು ನಿಜವಾಗ್ಲೂ. ಈ ತರ ವೀಕ್ಷಕರಿಗೆ ಹೇಳ್ತೀನಿ, ಸರ್ ಇದರಲ್ಲೂ ಸಹ ಆಲ್ಮೋಸ್ಟ್ 200 ಡಿಸೈನ್ಸ್ ಮೇಲೆ ಇದೆ ಸರ್. ಹೌದಾ ಸರ್? ಯಾವುದೋ ಒಂದು ಮೆಟಲ್ ನಮ್ಮ ಹತ್ರ ಮೆಟೀರಿಯಲ್ಸ್ ಅಂತೂ ತುಂಬಾನೇ ಇದೆ. ಸೊ ಕಾಂಬಿನೇಷನ್ ಮಾಡಿ ಯಾವ ಡಿಸೈನ್ ಏನ್ ಹಾಕೋಬೇಕು ಅದರ ಕಾಂಬಿನೇಷನ್ ಮಾಡಿ ಥಿಂಕ್ ಮಾಡಿ ವರ್ಕೌಟ್ ಮಾಡಿ ಹಾಕಿದ್ರೆ ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್. ಯಾವ್ದೋ ಒಂದು ಮೆಟಲ್ ತಗೊಂಡು ಹಾಕೋದಕ್ಕಿಂತ ಆ ಮೆಟಲ್ ನ ತಗೊಂಡು ಎಲ್ಲಿ ಯಾವ ತರ ಕಾಂಬಿನೇಷನ್ ಮಾಡ್ಕೊಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋಗುತ್ತೆ. ಸೊ ಇಲ್ಲೂ ಸಹ ನಾವು ಎರಡು ಕಡೆ ಕೋಲೆಟ್ ನ ಪ್ರೊವಿಷನ್ ಕೊಟ್ಟಿದ್ದೀವಿ ಸರ್. ಕೋಲೆಟ್ ಕೊಟ್ಟು ಸೈಡ್ ಸೆಂಟ್ರಲ್ ನಿಮಗೆ ವೈಟ್ ನಾಗ ಕೊಟ್ಟಿದ್ವಿ, ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ. ತುಂಬಾ ಎಲಿಗೆಂಟ್ ಆಗಿ ಬರ್ತದೆ. ಇದು ಚಾರ್ಕೋಲ್ ಸರ್? ಇದು ಚಾರ್ಕೋಲ್ ಪ್ಯಾನಲ್ಸ್ ಸರ್. 4 ಇಂಚಸ್ ಬೈ 8 ಫೀಟ್ ಬರುತ್ತೆ. ಇದು ಅಷ್ಟೇ ಸರ್, ನಿಮಗೆ 8 ಇಂಚಸ್ ಬೈ 8 ಫೀಟ್ ಬರುತ್ತೆ. ಟೋಟಲ್ ಚಾರ್ಕೋಲ್ ಅಲ್ಲೇ ಕೊಟ್ಟಿದ್ದೀವಿ ಇದಕ್ಕೆ. ಇದು ಚಾರ್ಕೋಲ್ ಏನಾಗಿದೆ? ಇದು ಚಾರ್ಕೋಲ್ ಸರ್. 8 ಇಂಚಸ್ ಬೈ 8 ಫೀಟ್. 8 ಫೀಟ್ ಇದೆ, ಹೌದು. ಓಕೆ. ಈ ಬೆಡ್ ಎಲ್ಲ ನೀವೇ ಮಾಡಿರೋದಾ ಸರ್ ಇದು? ಇಲ್ಲ ಸರ್, ಕಾಟ್ ಮಾಡಿದ್ವಿ. ಬೆಡ್ ಬಂದು ಕಸ್ಟಮರ್ ಕ್ಲೈಂಟ್ ಕಡೆಯಿಂದ ಅವರು ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ. ಅಲ್ಲ, ಇದು ಕಾಟ್ ಎಲ್ಲ ನೀವೇ ಮಾಡಿ? ಕಾಟ್ ನಾವು ಮಾಡಿರೋದು ಸರ್ ಕಂಪ್ಲೀಟ್ ಆಗಿ. ಅದೇ ಕಾಟ್ ಗೆ ಹೆಡ್ ಬೋರ್ಡ್ ಗೆ ಕುಶನ್ ಕೊಟ್ಟಿದ್ದೀವಿ. ವಿತ್ ಸ್ಟೋರೇಜ್ ಮಾಡಿದ್ದೀರಾ? ಇದು ವಿತ್ ಸ್ಟೋರೇಜ್ ಇದೆ ಸರ್. ಹೈಡ್ರಾಲಿಕ್ ಸ್ಟೋರೇಜ್ ಕೊಟ್ಟಿದ್ದೀವಿ ಇದಕ್ಕೆ. ವೆರಿ ನೈಸ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಓಕೆ. ಸೊ ಇಲ್ಲೊಂದು ಬೇ ವಿಂಡೋ. ಈ ಕುಶನ್ ನೀವೇ ಮಾಡಿದ್ರಾ? ಇದನ್ನ ಕುಶನ್ ನಾವು ಮಾಡ್ಕೊಟ್ಟಿರೋದು ಸರ್. ನೀವೇ ಮಾಡಿದ್ದಾ? ನಾವು ಮಾಡಿರೋದು, ಹೌದು. ಎಲ್ಲ ಕೊಡ್ತೀರಾ ಹಂಗಾದ್ರೆ? ಟೋಟಲ್ ಕೊಡ್ತೀವಿ ಸರ್. ಓಕೆ. ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಇಂಟೀರಿಯರ್ ಅಲ್ಲಿ ಏನ್ ಬೇಕೆಲ್ಲ ಪ್ರಾಜೆಕ್ಟ್ ಮಾಡ್ಕೊಡ್ತೀವಿ ಸರ್. ಇದು ಅಷ್ಟೇ ಸರ್. ಈ ವಾಲ್ ಸಹ ಕಂಪ್ಲೀಟ್ ನಾವು ಬೇನ್ ಬೆಡ್ರೂಮ್ ಎಂಟ್ರಿ ವಾಲ್ ಇದೆ ಅಲ್ವಾ, ಇದಕ್ಕೂ ಸಹ ನಾವು ರಿಪೀಟೆಡ್ ಕಲರ್ ಗೋಲ್ಡನ್ ವೈಟ್ ನ ಯೂಸ್ ಮಾಡಿದ್ದೀವಿ ಸರ್. ಸೊ ನೆಕ್ಸ್ಟ್ ಡಬಲ್ ಹೈಟ್ ನೋಡ್ಬೋದು ಸರ್ ಇದು. ಸೊ ಡಬಲ್ ಹೈಟ್ಗೂ ಸಹ ರೆಗ್ಯುಲರ್ ಏನ್ ಮಾಡ್ತಾರೆ, 4 ಫೀಟ್ ಶೀಟ್ ಬರುತ್ತೆ ಅಲ್ವಾ. ಸೊ ವೇಸ್ಟೇಜ್ ಕಡಿಮೆ ಆಗುತ್ತೆ ಅಂತ ಹೇಳಿ 4 ಫೀಟ್ ಶೀಟ್ ನ ತಗೊಂಡು ಸೊ ಎಲ್ಲಿ ಜಾಯಿಂಟ್ ಬಂದಿಲ್ಲ ಜಾಯಿಂಟ್ ನ ಕೊಟ್ಬಿಡ್ತಾರೆ. ಸೊ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ನೀವು ಸ್ಟೆಪ್ಸ್ ನ ನೋಡ್ಬೋದು ಸರ್. ಸೊ 2 ಸ್ಟೆಪ್ಸ್ ನ ಡಿವೈಡ್ ಮಾಡ್ಕೊಂಡು ವೇಸ್ಟೇಜ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಸ್ಟೆಪ್ಸ್ ಸೆಂಟ್ರಲ್ ನಾವು ಬಿಲ್ಡಿಂಗ್ಸ್ ರನ್ ಮಾಡಿದ್ದೀವಿ. ಸೊ ನೋಡಕ್ಕೂ ಲುಕ್ ವೈಸ್ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಸರ್. ಬಿಲ್ಡಿಂಗ್ ಎರಡು ಕಡೆ ಈಕ್ವಲ್ ಮಾಡ್ಕೊಂಡಿದ್ದೀವಿ ಸರ್. ಟಾಪ್ ಬಾಟಮ್ ಕೊಟ್ಟಾಗ ಏನೋ ಒಂದು ಬ್ಲಾಂಕ್ ಶೀಟ್ ಹಾಕಿರ್ತಾರೆ, ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಪ್ಯಾಟರ್ನ್ ಆಗಿದೆ. ಸುಮ್ಮನೆ ನೋಡಿ 4 ಫೀಟ್ ಹಾಕೊಂಡು ಹೋಗೋದು. ಈ ತರ 4 ಫೀಟ್ ಹಾಕೋದಕ್ಕಿಂತ ಯಾಕಂದ್ರೆ ವಾಲ್ಗೆಲ್ಲ ಹೋಗಿ ಕೊಡಬಹುದು. ಈ ಸ್ಟೆಪ್ಸ್ ಹಾಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಈ ತರ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಇದು ಯೂನಿಫಾರ್ಮ್ ಆಗಿರುತ್ತೆ. ಯೂನಿಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ಇದೊಂದು ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಇದಕ್ಕೂ ಸಹ ವೈಟ್ ಕಾಂಬಿನೇಷನ್ ಅಲ್ಲಿ ಹೋಗಿದ್ದೀವಿ ಸರ್. ಸೊ ಈ ರೂಮ್ ಅಲ್ಲಿ ಟೋಟಲ್ ನಿಮಗೆ ವಾರ್ಡ್ರೋಬ್ಸ್ ಇದೆ, ಕಾಟ್ ಮಾಡಿದೀವಿ, ವಾಲ್ ಪ್ಯಾನಲ್ ಹಿಂಗೋ ಸೀಲಿಂಗ್ ಕೊಟ್ಟಿದ್ದೀವಿ ಸರ್. ಮತ್ತೆ ಅದು ಸ್ಟಡಿಗೆ ಸ್ಟೋರೇಜ್ ಮಾಡ್ಕೊಟ್ಟಿದ್ದೀವಿ ಸರ್. ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದೀವಿ. ಸೀಲಿಂಗ್ ಹೇಳಿ ಸರ್, ಏನ್ ಮಾಡಿದ್ರೆ ಇದು? ಸರ್ ಸೀಲಿಂಗ್ ಅಲ್ಲಿ ಟೀಕುಡ್ ಕಲರ್ ಲೀಫ್ ಪ್ಯಾಟರ್ನ್ 3D ವಾಲ್ ಪ್ಯಾನಲ್ ಕೊಟ್ಟಿದ್ದೀವಿ ಸರ್. 3D ವಾಲ್ ಪ್ಯಾನಲ್ 2 ಫೀಟ್ ಬೈ 2 ಫೀಟ್ ಬರುತ್ತೆ. ಸೊ ಇದು ಸಹ POP ನ ತಗೊಂಡು ಸೆಂಟ್ರಲ್ಲಿ PVC ನ ಕೊಟ್ಟಿದ್ದೀವಿ ಸರ್. 3D ವಾಲ್ ಪ್ಯಾನಲ್ಸ್ ಒಳ್ಳೆ ಐಡಿಯಾ ಮಾಡಿದ್ದೀರಾ ಸರ್. ಹೌದು, ನಿಜವಾಗ್ಲೂ ಯಾರು ಇಷ್ಟೊಂದು ಥಿಂಕ್ ಮಾಡಿರಲ್ಲ, ಹಿಂಗೂ ಮಾಡಬಹುದು. ಯಾಕಂದ್ರೆ ವರ್ಕೌಟ್ ಮಾಡಿ ತುಂಬಾ ಪೇಷನ್ಸ್ ಅಲ್ಲಿ ಕಸ್ಟಮರ್ ತುಂಬಾ ಸಹಕಾರ ಕೊಟ್ಟರು, ಅವರು ನಮ್ಮ ರೆಫರೆನ್ಸಸ್ ಕೊಟ್ಟರು, ನಾವು ಅವ್ರಿಗೆ ಹೇಳಿ ಒಂದು ಒಳ್ಳೆ ಔಟ್ಪುಟ್ ತಂದಿದ್ದೀವಿ ಸರ್. ವರ್ಕೌಟ್ ಮಾಡಿ ತಂದಿದ್ದೀವಿ ಸರ್. ಯಾಕಂದ್ರೆ ಬ್ಯಾಕ್ಗ್ರೌಂಡ್ ವಾಲ್ ಪ್ಯಾನಲ್ ನಿಜವಾಗ್ಲೂ ಹೌದು. ಬ್ಯಾಕ್ ಡ್ರಾಪ್ ಹೇಳಿ ಸರ್. ಸರ್ ಬ್ಯಾಕ್ಗ್ರೌಂಡ್ ವಾಲ್ ಬಂದು ಇದು ಬಂದು ಮಾರ್ಬಲ್ ಶೀಟ್ ಸರ್. ಇದು ಈ ಗೋಲ್ಡನ್ ಫಿನಿಶಿಂಗ್ ಏನಿದೆ ಇದು ಮಾರ್ಬಲ್ ಶೀಟ್ ಇದೆ. 4 ಬೈ ಮಾರ್ಬಲ್ ಶೀಟ್ ಇದು. ಮಾರ್ಬಲ್ ಶೀಟ್ ಸರ್ ಇದು. ನಾವು ಚಾರ್ಕೋಲ್ ಹಾಕಿದ್ರಲ್ಲ ಅದೇ ಅನ್ಕೊಂಡೆ ಆಕ್ಚುಲಿ. ಇಲ್ಲ ಚಾರ್ಕೋಲ್, ಇದು ಮಾರ್ಬಲ್ ಶೀಟ್ ಇದೆ. ಈ ಮಾರ್ಬಲ್ ಶೀಟ್ ಗೆ ಸೈಡ್ ಅಲ್ಲಿ ಬಂದು ಡಾರ್ಕ್ ಶೇಡ್ ಅಲ್ಲಿ ಚಾರ್ಕೋಲ್ ನ ಕೊಟ್ಟಿದ್ದೀವಿ ಸರ್. ಇದು ಚಾರ್ಕೋಲ್ ಆಯ್ತು. ಹೌದು ಚಾರ್ಕೋಲ್ ಇದು.
ಓಕೆ, ಈ ತರದ್ದು ಇವಾಗ ಸೆಲ್ಫ್ ಅಡಿಸಿವ್ ಶೀಟ್ ಕೂಡ ಬಂದಿದೆ ಅಲ್ವಾ ಇವಾಗ? ನಮ್ಮ ಹತ್ರ ಇದೆ ಸರ್ 2 ಫೀಟ್ 10 ಫೀಟ್ ಬರುತ್ತೆ. ನೋಡಿ ಅದೇ ಸರ್ ಡಿಪೆಂಡ್ಸ್ ಆನ್ ಬಜೆಟ್. ಈಗ ನೋಡಿ ಇದೊಂದು ಡಿಫ್ರೆಂಟ್ ಬಜೆಟ್ ಅಲ್ಲಿ ಬರುತ್ತೆ. ಇಲ್ಲೆಲ್ಲ ಬಂದು ಲೈಫ್ ಲಾಂಗ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ವಿ. ಓಕೆ ಓಕೆ. ಸೊ ಇದೇ ಕಾನ್ಸೆಪ್ಟ್ ನ ನೀವು 2000 ಕ್ರಿಯೇಟ್ ಮಾಡ್ಕೊಬಹುದು, 20,000 ಕ್ರಿಯೇಟ್ ಮಾಡ್ಕೊಬಹುದು. ನಾವು ತೋರಿಸಿದ ಪ್ಯಾಟರ್ನ್ಸ್ ಲಾಸ್ಟ್ ವೀಕ್ ಆಫೀಸಲ್ಲಿ ತೋರಿಸಿದ್ರಲ್ಲಿ ಈ ಕಂಪ್ಲೀಟ್ ವಾಲ್ ನಾವು ಆಲ್ಮೋಸ್ಟ್ 1400 ರೂಪೀಸ್ ಕ್ರಿಯೇಟ್ ಮಾಡಬಹುದು. 1400 ಅಲ್ಲಿ ಕ್ರಿಯೇಟ್ ಮಾಡಬಹುದು ಸರ್. ಅದು ಡಿಪೆಂಡ್ಸ್ ಆನ್ ಬಜೆಟ್ ಮೇಲೆ ಮೆಟಲ್ ಕ್ವಾಲಿಟಿ ಹೋಗುತ್ತೆ. ಕರೆಕ್ಟ್. ಸೊ ಈ ವಾಲ್ಗೆಲ್ಲ ಕಂಪ್ಲೀಟ್ಲಿ ಮಿಲ್ಕಿ ವೆಟ್ ಶೀಟ್ ನ ಯೂಸ್ ಮಾಡಿದೀವಿ ಸರ್. ಮಿಲ್ಕಿ ವೆಟ್ ನ ಕೊಟ್ಟಿದ್ದೀವಿ, ಸೈಡ್ ಟೇಬಲ್ ಕೊಟ್ಟಿದ್ದೀವಿ, ಕೌಟ್ ಮಾಡಿ. ಇದಕ್ಕೂ ಸಹ ಸ್ಲೈಡಿಂಗ್ ಡೋರ್ಸ್ ನ ಕೊಟ್ಟಿದ್ದೀವಿ ಸರ್. ಇಲ್ಲಿ 3 ಫೀಟ್ ವಾರ್ಡ್ರೋಬ್ ಇದೆ. ಸೊ ಆ 3 ಫೀಟ್ ವಾರ್ಡ್ರೋಬ್ ಗೆ ಸ್ಲೈಡಿಂಗ್ ಡೋರ್ಸ್ ನ ಕೊಟ್ಟಿದ್ದೀವಿ ಸರ್. ಇದು ಕ್ಯಾಪಚಿನೋನೇ ತಗೊಂಡ್ರೆ, ಕ್ಯಾಪಚಿನೋ ಮತ್ತೆ ಪೀಚ್ ಕಾಂಬಿನೇಷನ್ ಇದೆ ಸರ್. ಇದು ನೋಡಿ ಕೆಳಗಡೆ ವೈಟ್ ಅಂಡ್ ಪೀಚ್ ಕಾಂಬಿನೇಷನ್ ಇತ್ತು, ಕ್ಯಾಪಚಿನೋ ಮತ್ತೆ ಪೀಚ್ ಕಾಂಬಿನೇಷನ್. ಇದು ಸಹ ಸೇಮ್ ಕಾನ್ಸೆಪ್ಟ್ ಇದೆ ಸರ್. ನಿಮಗೆ ಟಾಪ್ಸ್ ಇಂದ ತಗೊಂಡಾಗ ಸೊ ಲಾಫ್ಟ್ ಮೇಲೆ ಕೊಟ್ಟಿರೋ ಬದಲು ಕೆಳಗಡೆ ಡ್ರಾವರ್ಸ್ ನ ಕೊಟ್ಬಿಡ್ತೀವಿ. ಇದಕ್ಕೂ ಸಹ ವೆರಿ ನೈಸ್. ಮತ್ತೆ ಎಲ್ಲ ಕಡೆ ಸೆನ್ಸರ್ ಲೈಟ್ಸ್ ಪ್ರೊವಿಷನ್ ಕೊಟ್ಟಿದ್ದೀವಿ. ಆಟೋ ಸೆನ್ಸರ್ ಲೈಟ್ ಸಿಗುತ್ತೆ ನಿಮಗೆಲ್ಲ. ಓಕೆ ಓಕೆ. ಸೊ ಈ ಕಡೆ ಸೊ ನೆಕ್ಸ್ಟ್ ಬಂದು ಡ್ರೆಸ್ಸಿಂಗ್ ಇದೆ ಸರ್. ವೀಲ್ ಡ್ರೆಸ್ಸಿಂಗ್ ಹಾಕಿದ್ರೆ ಡ್ರೆಸ್ಸಿಂಗ್ ಬಂದು ಸ್ಲೈಡಿಂಗ್ ಇದೆ. ಸೊ ಸ್ಲೈಡಿಂಗ್ ನಾವು ಕ್ಲೋಸ್ ಮಾಡ್ಕೊಬಹುದು. ಡಿಫರೆಂಟ್ ಆಗಿದೆ ಸರ್. ಬೇಡ ಅಂದಾಗ ನಾವು ಕ್ಲೋಸ್ ಮಾಡ್ಕೊಂಡ್ರೆ ಜಸ್ಟ್ ಒಂದು ಡಿಸೈನ್ ತರನೇ ಕಾಣಿಸುತ್ತೆ. 2 in 1. ಇದು ಬ್ಯಾಕ್ ಸೈಡ್ ಸಹ ಲೈಟಿಂಗ್ ಇದೆ. ಹಿಂದ್ಗಡೆ ಲೈಟ್ ಇದೆ. ಲೈಟಿಂಗ್ ಇದೆ. ಓಕೆ. ಇದು ವರ್ಕಿಂಗ್ ಪ್ಲೇಸ್ ಐರನ್ ಟೇಬಲ್ ತರ ಯೂಸ್ ಮಾಡ್ಕೊಬಹುದು. 2 in 1 ಅದು. ಡಿಪೆಂಡ್ಸ್ ಆನ್ ರಿಕ್ವೈರ್ಮೆಂಟ್ಸ್ ತರ ಯೂಸ್ ಮಾಡ್ಕೊಬಹುದು. ಸೊ ಈ ಕಡೆ ಇದು ಸಹ WPVC ಡೋರ್ ನ ಕೊಟ್ಟು ಅದ್ರ ಮೇಲೆ ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ ಸರ್. ಇದು ಒಂದು ಸ್ಟಡಿ ಏರಿಯಾ ಸರ್. ಇದು ಸ್ಟಡಿ ಏರಿಯಾಗೆ ಸ್ಟೋರೇಜ್ ನ ಕೊಟ್ಟಿದ್ದೀವಿ, ಕೌಂಟರ್ ಸಹ ಕೊಟ್ಟಿದ್ದೀವಿ. ಇದಕ್ಕೂ ಸಹ ಟೇಬಲ್ ಮೇಲೆ ನೋಡಬಹುದು ಸರ್. ಟೇಬಲ್ ಮೇಲೆ ಸಹ ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ ಸರ್. ಟೇಬಲ್ ಮೇಲೆ ಮಾರ್ಬಲ್ ಹಾಕ್ತೀವಿ. ಮಾರ್ಬಲ್ ಶೀಟ್ ಫಿನಿಶಿಂಗ್ ನೋಡಬಹುದು ಸರ್. ನೀವು ರೆಗ್ಯುಲರ್ ಹಾಕೋದಕ್ಕಿಂತ ನಾವು ಅದನ್ನ ಈಕ್ವಲ್ ಆಗಿ ವರ್ಕೌಟ್ ಮಾಡಿ ನಿಮಗೆ ಗ್ರೂಪ್ ಕಾಣಿಸ್ತಿರೋ ತರ ಮಾಡಿದೀವಿ ಸರ್. ಕಂಪ್ಲೀಟ್ಲಿ 3mm ಶೀಟ್ ಬರುತ್ತೆ. ಮತ್ತೆ ಸೇಫ್ ಇರುತ್ತಲ್ಲ ನಿಮ್ಗೆ 3mm ಶೀಟ್ ಗೊತ್ತಾಗದಿರೋ ತರ ನಾವು ಕವರ್ ಮಾಡಿದೀವಿ ಸರ್. ಇದಕ್ಕೆ ಹ್ಯಾಂಡ್ಗೂ ಸೇಫ್ ಇರುತ್ತೆ. ಹ್ಯಾಂಡ್ಗೂ ಸೇಫ್ ಇರುತ್ತೆ. ನಿಮಗೆ ಎಡ್ಜ್ ಬೆಂಡಿಂಗ್ ಬೇಕಂತಾನೆ ಇಲ್ಲ. ಅಷ್ಟು ಎಡ್ಜ್ ನೀಟ್ ಫಿನಿಶಿಂಗ್ ಕೊಟ್ಬಿಟ್ಟಿದ್ದಾರೆ ವೀಕ್ಷಕರೇ. ಅಂಡ್ ಇಲ್ಲಿ ಇದು ಪೆನ್ಸಿಲ್ ಡ್ರಾವರ್ಸ್ ಅಲ್ಲ, ಡ್ರಾವರ್ಸ್ ಇದೆ ಸರ್. ಸ್ಟೋರೇಜ್ ಡ್ರಾವರ್ಸ್ ಕೊಟ್ಟಿದ್ದೀವಿ. ಇದೊಂದು ಕೀಬೋರ್ಡ್ ಇದೆ, ಕೀಬೋರ್ಡ್ ಸ್ಟೋರೇಜ್ ಇದೆ. ಸೊ ಈ ಕಡೆ ಸ್ಮಾಲ್ ಡ್ರಾವರ್ ನ ಕೊಟ್ಟಿದ್ದೀವಿ. ಇಲ್ಲಿ ಹಿಂದ್ಗಡೆ ಚಾರ್ಕೋಲ್ ಇದು ಚಾರ್ಕೋಲ್ ಪ್ಯಾನಲ್ಸ್ ಸರ್. ಮೇಲ್ಗಡೆ ಇಲ್ಲಿ ಸ್ಟೋರೇಜ್. ಇದು ಬಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಲೆಂದಿ ಸ್ಟೋರೇಜ್ ತಗೊಂಡ್ರೆ ಬಿಡಿ. ಹೌದು ಸರ್. ಮತ್ತೆ ಎಲ್ಲಾ ಕಡೆ ಸ್ಟೋರೇಜ್ಗೆ ನಾವು ಲಾಫ್ಟ್ ಅಲ್ಲಿ ಏನ್ ಬರ್ತೀವಿ ಸರ್, ಅಬೌವ್ 7 ಫೀಟ್ ಅಬೌವ್ 5 ಫೀಟ್ಗೆ ನಾವು ಲಾಬ್ಸ್ ಮತ್ತೆ ಹ್ಯಾಂಡಲ್ಸ್ ನ ಕೊಟ್ಟಿಲ್ಲ ಸರ್. ಎಲ್ಲ ಕಡೆ ಮ್ಯಾಗ್ನೆಟ್ಸ್ ನ ಕೊಟ್ಟಿದ್ದೀವಿ. ನಿಮಗೆ ಹಿಡನ್ ತರನ ಕಾಣಿಸುತ್ತೆ, ನೋಡಕ್ಕೂ ತುಂಬಾ ಲುಕ್ ವೈಸ್ ಇರುತ್ತೆ ಅಂತ ಹೇಳಿ ಎಲ್ಲ ಕಡೆ ಮ್ಯಾಗ್ನೆಟ್ಸ್ ನ ಪ್ರೊವಿಷನ್ ಮಾಡಿಲ್ಲ. ಎಲ್ಲ ಕಡೆ ಮ್ಯಾಗ್ನೆಟ್ಸ್ ಅಲ್ವಾ? ಎಲ್ಲ ಕಡೆ ಮ್ಯಾಗ್ನೆಟ್ಸ್ ನ ಕೊಟ್ಟಿದ್ದೀವಿ. ತುಂಬಾ ಲುಕ್ ಚೆನ್ನಾಗಿ ಬರುತ್ತೆ ಸರ್ ಇದು. ವೆರಿ ನೈಸ್. ಸೊ ಇಲ್ಲಿ 2 ರೂಮ್ ಆಯ್ತು. ಮತ್ತೆ ರೂಮ್ ಇದೆ ಸರ್. ಮತ್ತೆ ಸ್ಟೋರೇಜ್ ನೋಡಬಹುದು. ಸ್ಟೋರೇಜ್ ಅಲ್ಲಿ ಸೊ ಈ ಡ್ರಾವರ್ಸ್ ಗೆಲ್ಲ ಏನ್ ಮಾಡಿದೀವಿ, ರೆಗ್ಯುಲರ್ ನಾವು ಪ್ಲೇವುಡ್ ಅಲ್ಲಿ ಡ್ರಾವರ್ಸ್ ಮಾಡೋದಕ್ಕಿಂತ ಇದಕ್ಕೂ ಸಹ ಟ್ಯಾಂಡಮ್ ನ ಯೂಸ್ ಮಾಡಿದೀವಿ ಸರ್. ಯಾಕಂದ್ರೆ ಹೆವಿ ಲೋಡ್ ತಗೊಳುತ್ತೆ, ಲೈಫ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ರೀಸನ್ ಗೆ ಎಲ್ಲ ಕಡೆ ಟ್ಯಾಂಡಮ್ ನ ಕೊಟ್ಟಿದ್ದೀವಿ ಸರ್. ಇದು ಟ್ಯಾಂಡಮ್ ಅಲ್ಲಿ ಹಾಕಿರೋದು ಇದು. ಹೌದು, ಟ್ಯಾಂಡಮ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಟ್ಯಾಂಡಮ್ ನ ಕೊಟ್ಟು ಟ್ಯಾಂಡಮ್ ಮೇಲೆ ಪ್ಲೇವುಡ್ ನ ಕವರ್ ಮಾಡಿದೀವಿ. ಗೊತ್ತಾಯ್ತು. ಟ್ಯಾಂಡಮ್ ಅಲ್ಲಿ ನಿಮ್ಗೆ ಅಪ್ ಟು 6 ಇಂಚಸ್ ಬರುತ್ತೆ. ಅದ್ರ ಮೇಲೆ ಕ್ಲಾತ್ ಸ್ಟೋರೇಜ್ ಗೋಸ್ಕರ ಪ್ಲೇವುಡ್ ಅಲ್ಲಿ ಕವರ್ ಮಾಡಿದೀವಿ. ವೆರಿ ನೈಸ್. ಒಳ್ಳೆ ಕೆಲಸ ಸರ್ ಇದು ಆಕ್ಚುಲಿ. ಮತ್ತೆ ಮೇಲೆ ಇದೆ ಸರ್. ನೆಕ್ಸ್ಟ್ ಬರೋದು ಇದೊಂದು ರೂಮ್ ಇದೆ ಸರ್. ಮೇಲೆ ಟೆರಸ್ ಅಲ್ಲ? ಟೆರಸ್ ಅಲ್ಲಿ ರೂಮ್ ಇದೆ ಸರ್. ಇವಾಗ ಟೆರಸ್ ಅಲ್ಲಿ ಇದ್ದೀವಿ ಸರ್. ಇದು ಬಂದು ಟಾಪ್ ಫ್ಲೋರ್ ಸೀಲಿಂಗ್ ಇದೆ ಸರ್. ಸೇಮ್ ಸರ್, ಬೇಸಿಂದ ಏನಿದೆ ಅದೇ ವಾಲ್ ಪ್ಯಾಂಟರ್ ನ ಕಂಟಿನ್ಯೂ ಮಾಡ್ಕೊಂಡು ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ನಾವು 2 ಸ್ಟೆಪ್ಸ್ ಡಿವೈಡ್ ಮಾಡ್ಕೊಂಡು ಬಿಲ್ಡಿಂಗ್ಸ್ ನ ಕೊಟ್ಟಿದ್ದೀವಿ. ಕರೆಕ್ಟ್. ಇದು ಎಸ್ಪೆಷಲಿ ಸೀಲಿಂಗ್ ನೋಡಬಹುದು ಸರ್ ನೀವು. ಸೊ ಸೀಲಿಂಗ್ ಅಲ್ಲಿ ಸ್ಕೈಲೈಟ್ ಅಂತ ಹೇಳಿ ಆಪ್ಷನ್ಸ್ ನ ಮಾಡಿದ್ರು. ಸೊ ಅದಕ್ಕೆ ನಾವು ಮಾರ್ಬಲ್ ಶೀಟ್ ವಿತ್ PVC ಪ್ಯಾನಲ್ಸ್ ಅಲ್ಲಿ ಕೊಟ್ಟು ಕಾರ್ನರ್ಸ್ ಅಲ್ಲಿ ಅಲ್ಯೂಮಿನಿಯಂ ಬಿಲ್ಡಿಂಗ್ ಅಲ್ಲಿ ಕ್ಲೋಸ್ ಮಾಡಿದ್ದೀವಿ ಸರ್. ಬಿಲ್ಡಿಂಗ್ ಅಲ್ಲಿ ಫಿನಿಶಿಂಗ್ ನ ಕೊಟ್ಟಿದ್ದೀವಿ. ತುಂಬಾ ಡಿಫರೆಂಟ್ ಆಗಿ ಡಿಸೆಂಟ್ ಆಗಿ ಕಾಣಿಸ್ತಾ ಇದೆ ಸರ್. ಡಿಸೈನ್ ಜಾಗ ಇತ್ತು, ಅದು ಬಿಡಲಿಲ್ಲ. ಅದನ್ನು ಬಿಡಲಿಲ್ಲ. ಅಲ್ಲೂ ಸಹ ಮಾರ್ಬಲ್ ಶೀಟ್ ನ ಕವರ್ ಮಾಡಿದ್ದೀವಿ. ವೆರಿ ನೈಸ್ ಸರ್. ಸೊ ಬಿಸಿಲು ಬೀಳೋ ಜಾಗದಲ್ಲಿ ಮಾರ್ಬಲ್ ಶೀಟ್ ಹಾಕಿದ್ರೆ ಶೇಡ್ ಆಗುತ್ತೆ. ಸೊ ಬಟ್ ಇರೋಷ್ಟು ದಿನ ಇರ್ಲಿ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಅಲ್ಲಿ ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ ಸರ್. ಎಲ್ಲ ಒಂದು ಸ್ವಲ್ಪ ಜಾಗನೂ ಬಿಟ್ಟಿಲ್ಲ, ಎಲ್ಲ ಕಡೆ ಮಾರ್ಬಲ್ ಶೀಟ್ ನ ಕವರ್ ಮಾಡಿಬಿಟ್ಟಿದ್ದೀವಿ. ಮತ್ತೆಲ್ಲ ಪೇಂಟ್ ಮಾಡೋದು ಅಂತ ಬಿಟ್ಬಿಡಿ, ಚೆನ್ನಾಗಿದೆ. ಬಟ್ ಒಳ್ಳೆ ಲುಕ್ ಬಂದಿದೆ ಸರ್. ಮೇಲ್ಗಡೆ ಒಂದು ಮನೆ ಇದೆ ಸರ್. ಇಲ್ಲಿ ಇದೊಂದು ರೂಮ್ ಇದೆ ಸರ್, ಗೆಸ್ಟ್ ರೂಮ್ ಅಂತ ಹೇಳಿ. ಸೊ ಇದಕ್ಕೆ ಮಿಲ್ಕಿ ವೈಟ್ ಶೀಟ್ ಅಲ್ಲಿ ಫುಲ್ ಟೋಟಲ್ ಕ್ಲೋಸ್ ಮಾಡಿ ಇದೊಂದು ಬೀಮ್ ಕಾಲಮ್ ರನ್ ಆಗಿತ್ತು, ಅದಕ್ಕೆ ವುಡನ್ ಫಿನಿಶಿಂಗ್ ನ ಕೊಟ್ಟಿದ್ದೀವಿ ಸರ್. ಇದಕ್ಕೆ ಇದೊಂದೇನಾ ಇಲ್ಲಿ? ಹೌದು, ಇದು ಒಂದೇ. ಇದಕ್ಕೆ ಓಕೆ ಓಕೆ ಓಕೆ. ಸೀಲಿಂಗ್ ಅಲ್ಲಿ PVC ಪ್ಯಾನಲ್ಸ್ ನ ಕೊಟ್ಟಿದ್ದೀವಿ. PVC ಸೀಲಿಂಗ್ ನ ಮಾಡಿದ್ವಿ ಸರ್. ಇದು PVC ಸರ್. ಹೌದು. ಬಟ್ ಇದನ್ನು ಕೂಡ ಎಂಟೈರ್ ಆಗಿ ಕವರ್ ಮಾಡಿ. ಎಂಟೈರ್ ಅಲ್ಲಿ ಕವರ್ ಮಾಡಿದೀವಿ ಸರ್. ಎಂಟೈರ್ ಮನೆಗೆ ಎಲ್ಲೂ ನಿಮಗೆ ಪೇಂಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ಎಲ್ಲೂ ಪೇಂಟೇ ಇಲ್ಲ ಸರ್. ಟೋಟಲ್ ಮನೆಗೆ ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ. ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಇದು. ಬೇಕಂದ್ರೆ ಕೆಲವೊಂದು ಕಡೆ ಟೈಲ್ಸ್ ಹಾಕಿದ್ದಾರೆ ಬಿಟ್ರೆ ಹೌದು ಪೇಂಟ್ ಅನ್ನೋದೇ ಇಲ್ಲ. ಪೇಂಟ್ ಅನ್ನೋದೇ ಇಲ್ಲ ಸರ್. ಸೂಪರ್ ಆಗಿದೆ ಸರ್. ನೆಕ್ಸ್ಟ್ ಟೆರೆಸ್ ಅಲ್ಲಿ ಬರೋದ್ರೆ ಸ್ಮಾಲ್ ಕಿಚನ್ ಏರಿಯಾ ಇದೆ ಸರ್ ಇದರಲ್ಲಿ. ಸೊ ಕಿಚನ್ ಏರಿಯಾದಲ್ಲಿ ಇದು ಸಹ ಔಟ್ ಸೈಡ್ ಅಂತ ಹೇಳಿ ಫುಲ್ ಟೈಲ್ಸ್ ನ ಹಾಕೋದಕ್ಕೆ ಇದು ಮಾಡೋದು, ಟೈಲ್ಸ್ ಹಾಕಿದ್ರು. ಇಲ್ಲ ಜಸ್ಟ್ ಒಂದು ಕೌಂಟರ್ ತರ ಮಾಡ್ಕೊಟ್ಟಿದ್ದೀವಿ ಸರ್. ಇದೊಂದೇನಾ? ಜಸ್ಟ್ ಕೌಂಟರ್ ಮಾಡ್ಕೊಟ್ಟಿದ್ದೀವಿ. ಕೌಂಟರ್ ನ ಮಾಡ್ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಇಷ್ಟ ಅಲ್ವಾ ಸರ್ ಇದು? ಇಷ್ಟೇ ಸರ್ ಟೋಟಲ್. ಸರ್ ಈ ಮನೆ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡಿ ಸರ್ ಟೋಟಲ್? ಸರ್ ಈ ಮನೆ ಟೋಟಲ್ ಆಗಿ 3 ಮಂತ್ಸ್ ಆಯ್ತು ಸರ್. 3 ತಿಂಗಳು ಇನ್ಕ್ಲೂಡಿಂಗ್ ಸೀಲಿಂಗ್ ಮಾಡಿದ್ವಿ, ಮತ್ತೆ ವಾಲ್ಸ್ ಎಲ್ಲ ಕವರ್ ಮಾಡಿದೀವಿ, ವುಡ್ ವರ್ಕ್ ನ ಮಾಡಿದೀವಿ. ಟೋಟಲ್ 2.5 ಮಂತ್ಸ್ 3 ಮಂತ್ಸ್ ತಗೊಂಡಿದ್ವಿ, ಟೈಮ್ ಆಗಿದೆ ಸರ್. 3 ಮಂತ್ಸ್ ಅಂತ ತಗೊಂಡ್ರಿ. ಓಕೆ. ಸೊ ಈ ಮನೆಯಲ್ಲಿ ಬಳಸಿ ಯಾವುದೇ ಒಂದು ಇಂಟೀರಿಯರ್ಗೆ ನೀಟಾಗಿ ವರ್ಕ್ ಬರಬೇಕು ಅಂತ ಹೇಳಿದಾಗ ಟೈಮ್ ಸ್ವಲ್ಪ ಫ್ರೀ ಆಗಿ ಕೊಟ್ಟಷ್ಟು ನಾವು ಪೇಷನ್ಸ್ ಕೆಲಸ ಮಾಡ್ತೀವಿ. ಚೆನ್ನಾಗಿ ಮಾಡ್ಬೋದು. ಹೌದು ಹೌದು. ನಾವು ಅರ್ಜೆಂಟ್ ಮಾಡಿದಾಗ ಲೇಬರ್ಸ್ ನೀಟಾಗಿ ಕೆಲಸ ಮಾಡಲ್ಲ. ಸೊ ಟೀಮ್ ಅನ್ನೋದು ಏನಿರುತ್ತೆ, ನಾವು ಸ್ವಲ್ಪ ಪೇಷನ್ಸ್ ಕೆಲಸ ಮಾಡೋ ಟೈಮ್ ಕೊಟ್ಟಾಗ ಸೊ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ, ಔಟ್ಪುಟ್ ಅಂತ 100% ನಾವು ಕೊಡೋಕೆ ಟ್ರೈ ಮಾಡ್ತೀವಿ ಸರ್. ಟ್ರೈ ಮಾಡೋದಲ್ಲ
ಖಂಡಿತ ಕೊಟ್ಟೇ ಕೊಡ್ತೀವಿ ಸರ್. ಸೂಪರ್ ಸೂಪರ್ ಸರ್. ಈ ಮನೇಲಿ ನಿಮ್ ಫೇವರೇಟ್ ಅಂತ ಅಂದ್ರೆ ಯಾವ ಪ್ಲೇಸ್ ತುಂಬಾ ಇಷ್ಟ ಸರ್ ನನ್ನ ಫೇವರೇಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಕೆಳಗಡೆ ನಿಮ್ಗೆ ಹೇಳಿದೆ ಅಲ್ವಾ, ಒಂದು ಪಾರ್ಟಿ ಮಿನಿ ಪಾರ್ಟಿ ಹಾಲ್ ಅಂತ ಹೇಳಿದೆ ಅಲ್ವಾ, ಆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗಿದೆ. ತುಂಬಾ ಇಷ್ಟ ಆಯ್ತು ನಿಮ್ಗೆ? ಮತ್ತೆ ಬೆಡ್ರೂಮ್ಸ್ ಕಾನ್ಸೆಪ್ಟ್ ತುಂಬಾ ಇಷ್ಟ ಇದೆ. ಸೊ ಮೇನ್ ಕಾನ್ಸೆಪ್ಟ್ ಅಲ್ಲಿ ನಾವು ಸಹ ಹೊಸದಾಗಿ ಟ್ರೈ ಮಾಡೋದು ಪಾರ್ಟಿಷನ್ಸ್ ಏನಿದೆಯಲ್ಲ ಸರ್, ಪಾರ್ಟಿಷನ್ಸ್ CNC ಕೊಟ್ಟು ಗ್ಲಾಸ್ನ ಕೊಟ್ಟಿದ್ದೀವಲ್ವಾ, ಸೊ ಒಂದೊಂದು ಡಿಫ್ರೆಂಟ್ ಟ್ರೈ ಮಾಡಿದ್ದು ತುಂಬಾ ಅದ್ಭುತವಾಗಿ ಬಂದಿದೆ ಸರ್. ಚೆನ್ನಾಗಿ ಬಂದಿದೆ ತುಂಬಾ ಅಂತ ಅದ್ಭುತವಾಗಿ ಬಂದಿದೆ ಹೇಳ್ತೀರಾ? ಸರ್. ಈ ಮನೆ ಎಂಟೈರ್ ಆಗಿ ನೋಡಿದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಮನೆ ಎಂಟೈರ್ ಅಲ್ಲಿ ನೋಡಿದಾಗ ಸರ್ ಮನೆ ಕಟ್ಟೋದು ಒಂದೇ ಸಲ ಸರ್. ಆಪ್ಷನ್ಸ್ ನ ತಗೊಳ್ಳಿ, ನಮ್ಮ ತರ ಮಾಡಿಸಿದ್ರೆ ಬೇರೆ ಕಡೆ ಮಾಡಿಸಿ, ಆಪ್ಷನ್ಸ್ ನ ತಗೊಂಡು ರಿಸರ್ಚ್ ಮಾಡಿ ಯಾವುದೇ ಒಂದು ಮೆಟಲ್ ಆಗಿರ್ಬೋದು ಅದ್ರ ಡಿಸೈನ್ಸ್ ನ ಕಾಂಬಿನೇಷನ್ ಸರ್ಚ್ ಮಾಡ್ಕೊಂಡು ಅದರಲ್ಲಿ ಪ್ಯಾಟರ್ನ್ಸ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಒಳ್ಳೆ ಔಟ್ಪುಟ್ ನ ತಗೊಬಹುದು ಸರ್. ಚೆನ್ನಾಗಿ ಬರುತ್ತೆ ತಗೊಬಹುದು ಸರ್ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ ಡಿಸೈನ್ ಮಾಡಿ ಹೌದು ಸರ್. ಅಂದ್ರೆ ಸರ್ ಮನೆ ಕಟ್ಟೋವರೆಗೂ ಟೆನ್ಷನ್ ಇರಲ್ಲ ಸರ್, ನಿಮ್ಗೆ ಪ್ಲಾಸ್ಟರಿಂಗ್ ಹಾಗೆ ಟೈಲ್ಸ್ ಹಾಕೋರು ಟೆನ್ಷನ್ ಇರಲ್ಲ. ಸೊ ಇಂಟೀರಿಯರ್ ಅಂತ ಬಂದಾಗ ಒಂದು ಸ್ವಲ್ಪ ಪೇಷನ್ಸ್ ಆಗಿ ಥಿಂಕ್ ಮಾಡ್ಕೊಂಡು ಸ್ವಲ್ಪ ಸರ್ಚ್ ಮಾಡಿ ಮಾಡಿದ್ರೆ ತುಂಬಾ ಅದ್ಭುತವಾಗಿ ಔಟ್ಪುಟ್ ನ ತಗೊಬಹುದು ಸರ್. ಎಸ್. ನಿಮ್ಮ ಮಟೀರಿಯಲ್ಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಮೆಟೀರಿಯಲ್ ಮಾರ್ಬಲ್ ಶೀಟ್ ನಮ್ಮ 1750 ಸ್ಟಾರ್ಟ್ ಆಗಿದೆ ಸರ್. 1750 ಅಪ್ ಟು 2800 rupees ವರೆಗೂ ಇದೆ. ಸರಿ. ಸೊ ಜಸ್ಟ್ ಮೆಟೀರಿಯಲ್ ಕಾಸ್ಟ್ ಮಾತ್ರ ಆಗಿರುತ್ತೆ. ಸೊ ವಿತ್ ಇನ್ಸ್ಟಾಲೇಷನ್ ಅಂತ ಬಂದಾಗ 120 ರೂಪಾಯಿಂದ ಅಪ್ ಟು 180 ರೂಪಾಯಿವರೆಗೂ ಬರುತ್ತೆ ಸರ್ ಸ್ಕ್ವೇರ್ ಫೀಟ್ ಮೇಲೆ. 120 to 180 ವರೆಗೂ ಬರುತ್ತೆ. ಸೊ ಅದ್ರಲ್ಲಿ ನಿಮಗೆ ಥಿಕ್ನೆಸ್ ಮೇಲೆ ಪ್ರೈಸ್ ವೇರಿಯೇಷನ್ ಆಗುತ್ತೆ, ಕಲರ್ಸ್ ಮೇಲೆ ಹೋಗುತ್ತೆ, ಕಂಪ್ನಿ ಮೇಲೆ ಹೋಗುತ್ತೆ. ಸೊ ಇದೆಲ್ಲ ನಿಮಗೆ ಡಿಫ್ರೆನ್ಸ್ ಅಲ್ಲಿ ಇರುತ್ತೆ. ಸೊ ಪ್ಯಾನಲ್ಸ್ ಸಹ ನಮ್ಮ ಹತ್ರ ಗೋಲ್ಡನ್ ಲೈನ್ಸ್ 600 ರೂಪೀಸ್ ಇದೆ, ಬ್ಲಾಕ್ ಲೈನ್ಸ್ 550 ಸ್ಟಾರ್ಟಿಂಗ್ ಇದೆ. ಸೊ ಟೋಟಲ್ ನಮ್ಮ ಹತ್ರ ಒಂದು ಬಜೆಟ್ ಫ್ರೆಂಡ್ಲಿ ಮೆಟೀರಿಯಲ್ಸ್ ಮಾತ್ರ ಅವೈಲೇಬಲ್ ಸಿಗುತ್ತೆ ಸರ್. ಮೆಟೀರಿಯಲ್ಸ್ ಇದೆ, ಬಜೆಟ್ ಅಲ್ಲಿ ಸಿಗುತ್ತೆ ಮೆಟೀರಿಯಲ್ ಮಾತ್ರ. ಈ ಮಟೀರಿಯಲ್ ವಾರಂಟಿ ಏನು ಕೊಡ್ತೀರಾ ನೀವು? ಸರ್ ಕಂಪ್ಲೀಟ್ಲಿ 10 years ವಾರಂಟಿನ ಕೊಟ್ಟಿದ್ದೀವಿ. 10 ವರ್ಷ ವಾರಂಟಿನೇ ಕೊಟ್ಟಿದ್ದೀವಿ. ಮಾರ್ಬಲ್ ಶೀಟ್ ಆಗಿರ್ಬೋದು, ಸೀಲಿಂಗ್ ಹಾಲ್ ಆಗಿರ್ಬೋದು ಎಲ್ಲ 10 ವರ್ಷ ವಾರಂಟಿ ಕೊಟ್ಟಿದ್ದೀವಿ ಸರ್. ನಿಮಗೆ ನೋಡ್ಬೋದು ಸರ್, ನೀವೇ ಮಾರ್ಬಲ್ ಶೀಟ್ ಹಾಕಿದೀವಲ್ವಾ, 10 ವರ್ಷ ಅಂತಲ್ಲ, ನಿಮ್ಗೆ ಲೈಫ್ ಲಾಂಗ್ ಬಿಟ್ಟರೆ ಏನಾಗಲ್ಲ. ಒಂದು 50 years ಇಟ್ಕೊಳ್ಳಿ, 50 years ಯಾವುದೇ ಮೆಟೀರಿಯಲ್ ಆಗಿರ್ಬೋದು ಸರ್, ನೀವು ತೆಗಿಯೋವರೆಗೂ ಏನೂ ಆಗಲ್ಲ ಸರ್. ನಿಮಗೆ ಬೇಜಾರಾಗಿ ನಮಗೆ ಕಲರ್ ಸಾಕಪ್ಪ ಬೇರೆ ಆಪ್ಷನ್ ನೋಡೋಣ ಅನ್ನೋವರೆಗೂ ನಿಮ್ಗೆ ಮೆಟೀರಿಯಲ್ ತೆಗಿಯೋವರೆಗೂ ನಿಮಗೆ ಮೆಟೀರಿಯಲ್ ಅಂತೂ ಹಾಳಾಗಲ್ಲ ಸರ್. ಈ ಮೆಟೀರಿಯಲ್ ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ತೀರಾ ಸರ್? ಮೆಟೀರಿಯಲ್ ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ. ಸೊ ವರ್ಕ್ ಬೇಕಂದ್ರೆ ಮತ್ತೆ ಪ್ರೀ ಬುಕಿಂಗ್ ಮಾಡ್ಕೊಬೇಕು, 2-3 months ಮುಂದೆ ಪ್ರೀ ಬುಕಿಂಗ್ ಮಾಡ್ಕೊಬೇಕು. ಸೊ ಬೆಂಗಳೂರಲ್ಲಿ ಮಾತ್ರ ವರ್ಕ್ ಮಾಡ್ಕೊಡ್ತೀವಿ. ಬೆಂಗಳೂರು ಮಾತ್ರ ವರ್ಕ್ ಮಾಡ್ಕೊಡ್ತೀವಿ. ನಿಮ್ಮ ಆಫೀಸ್ ಎಲ್ಲಿದೆ ಸರ್? ನಮ್ಮ ಆಫೀಸ್ KR ಅವಲಹಳ್ಳಿ ಸರ್. ಅವಲಹಳ್ಳಿ. ಹೌದು, ಅವಲಹಳ್ಳಿ ಹತ್ರ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಆ ಸ್ಕೂಲ್ ಪಕ್ಕದಲ್ಲಿ ನಮ್ದು ಸನ್ಶೈನ್ ಇಂಟೀರಿಯರ್ಸ್ ಆಫೀಸ್ ಬರುತ್ತೆ ಸರ್. ಸೂಪರ್ ಆಗಿ ಹೇಳಿದ್ರಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಮನೆನ ಬೆಸ್ಟ್ ಬಜೆಟ್ ಅಲ್ಲಿ ಅಂಡ್ ಬೆಸ್ಟ್ ಲುಕ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದ ವೀಕ್ಷಕ.